ನಾವು ಯೋಪ್ಪ ಮತ್ತು ಸುವಾರ್ತೆಯ ಅಭ್ಯಾಸವನ್ನ 4 ಭಾಗಗಳಲ್ಲಿ ಮಾಡಿದ್ದೇವೆ. ಇವತ್ತು 5ನೇ ಭಾಗ. ಯೋಪ್ಪ ಅಂತಂದ್ರೆ ಇಬ್ರಿಯ ಭಾಷೆಯಲ್ಲಿ ಜಾಫಾ ಅಂತ ಹೇಳ್ತಾರ. ಇಬ್ರಿಯ ಭಾಷೆಯಲ್ಲಿ ಅದಕ್ಕೆ ಜಾಫಾ ಅಂತ ಕರೀತಾರೆ. ಜಾಫಾ ಅಂತಂದ್ರೆ ಏನು? ಜಾಫಾ ಅಂತಂದ್ರೆ ಬ್ಯೂಟಿಫುಲ್ ಅಂತ, ಸುಂದರವಾದದ್ದು ಅಂತ ಹೇಳಿ ಅದರ ಅರ್ಥ. ನೋಡಿ, ದೇವರ ವಾಕ್ಯದಲ್ಲಿ ಎಷ್ಟು ವಿಶೇಷವಾದಂತ ಮಾತುಗಳನ್ನ ನಾವು ನೋಡ್ತೇವೆ. ಯೋಪ್ಪ ಅಂದ್ರೆ ಇಬ್ರಿಯ ಭಾಷೆಯಲ್ಲಿ ಜಾಫಾ. ಜಾಫಾ ಅಂತಂದ್ರೆ ಅದರ ಅರ್ಥ ಬ್ಯೂಟಿಫುಲ್. ನಿಜವಾಗಿಯೂ ನಾವು ದೇವರ ವಾಕ್ಯದಲ್ಲಿ ನೋಡುವಾಗ ಸುಂದರವಾದಂಥ ವಿಷಯಗಳನ್ನ, ಸುಂದರವಾದಂಥ ವಿಚಾರಗಳನ್ನ, ಸುಂದರವಾದಂಥ ಅಂದ್ರೆ ಆತ್ಮೀಯ ರೀತಿಯಲ್ಲಿ ಸುಂದರವಾದಂಥ ವ್ಯಕ್ತಿಗಳನ್ನ ನಾವು ಯಾವಾಗಲೂ ನೋಡ್ತೇವೆ. ದಿಸ್ ಇಸ್ ದ ಬ್ಯೂಟಿ ಆಫ್ ಗಾಡ್ಸ್ ವರ್ಡ್. ದೇವರ ವಾಕ್ಯದ ಸೌಂದರ್ಯ, ಸುಂದರತೆ ಏನಂತಂದ್ರೆ ಅದು ಅದರಲ್ಲಿರ್ತಕ್ಕಂತಹ ಎಲ್ಲಾ ವಿಷಯಗಳು ಬಹಳ ಸೌಂದರ್ಯದಿಂದ ಕೂಡಿದಂಥವುಗಳು ಅಥವಾ ಸುಂದರತೆಯಿಂದ ಕೂಡಿದಂತಹ ವಿಷಯಗಳಾಗಿವೆ ಅಂತ ಹೇಳಿ ನಾವು ಕಂಡುಕೊಳ್ತೇವೆ. ನಾವು ಇವತ್ತು 5ನೇ ಅಭ್ಯಾಸಕ್ಕೆ ಬರೋದಕ್ಕಿಂತ ಮುಂಚೆ 10ನೇ ಅಧ್ಯಾಯದಲ್ಲಿ ಹೆಚ್ಚು ಅಭ್ಯಾಸಗಳನ್ನ ನಾವು 9ನೇ ಅಧ್ಯಾಯ ಕೊನೆಯ ಭಾಗ, 10ನೇ ಅಧ್ಯಾಯದ ಮುಂದಿನ ಭಾಗದಲ್ಲಿ ನಾವು ಮಾಡಿದ್ದೇವೆ. ಅದರಲ್ಲಿ ವಿಶೇಷವಾಗಿ 4 ಭಾಗಗಳನ್ನು ಮಾಡಬಹುದು. ನಾನು ಅದೇ ನೋಡ್ತಾ ಇದ್ದೆ ಮಧ್ಯಾಹ್ನ, ಯಾವ ರೀತಿಯಾಗಿ ನಮ್ಮ ಅಭ್ಯಾಸ ಮುಂದರಿತಾ ಇದೆ ಎಂಬುದಾಗಿ ನೋಡುವಾಗ, ಮೊದಲನೇದಾಗಿ ಅಲ್ಲಿ ಕಾಣುವಂತಹ ವಿಷಯ ಯಾವುದಂತಂದ್ರೆ ಕೊರ್ನೆಲ್ಯನಿಗಾದಂತಹ ದರ್ಶನ. 10ನೇ ಅಧ್ಯಾಯದಲ್ಲಿ ನೀವು ಕಳೆದ ವಾರ ನಾವು ಅದರ ಅಭ್ಯಾಸ ಮಾಡಿದ್ದೇವೆ. ಯಾವ ರೀತಿಯಾಗಿ ಕೊರ್ನೆಲ್ಯನಿಗೆ ಆದಂತಹ ಒಂದು ದರ್ಶನ. ಆಮೇಲೆ 10ನೇ ಅಧ್ಯಾಯದ 2ನೇ ಭಾಗಕ್ಕೆ ನಾವು ಬರುವಾಗ ಪೇತ್ರನಿಗೆ ಆದಂತಹ ದರ್ಶನ. ಕೊರ್ನೆಲ್ಯನಿಗೆ ಒಂದು ದರ್ಶನ ಆಯ್ತು, ಅದೇ ರೀತಿಯಾಗಿ ಪೇತ್ರನಿಗೂ ಸಹ ಒಂದು ದರ್ಶನ ಆಯ್ತು. 2 ದರ್ಶನಗಳು. 3ನೇದಾಗಿ ನಾವು ನೋಡುವಾಗ 10ನೇ ಅಧ್ಯಾಯದಲ್ಲಿ ಕೊರ್ನೆಲ್ಯ ಪೇತ್ರನಿಗಾಗಿ ತನ್ನ ಜನರನ್ನ ಕಳಿಸಿಕೊಡ್ತಾನೆ. ಪೇತ್ರನಿಗಾಗಿ ಕೊರ್ನೆಲ್ಯನು 2 ಸಿಪಾಯಿಗಳನ್ನ, ಒಬ್ಬ ದೇವಭಕ್ತನನ್ನ ಕಳಿಸಿಕೊಡ್ತಾನೆ. ಆದಂತಹ ಎಲ್ಲಾ ವಿಷಯಗಳನ್ನ ಹೇಳಿ, ನೀವು ಪೇತ್ರನಿಗೆ ಈ ಎಲ್ಲಾ ವಿಷಯಗಳನ್ನ ತಿಳಿಸ್ರಿ ಮತ್ತು ನೀವು ಅವ್ರನ್ನ ಕರ್ಕೊಂಡು ಬನ್ರಿ ಅಂತ ಹೇಳಿ ಹೇಳಿದಂತ ಒಂದು ವಿಷಯ 3ನೇ ಭಾಗದಲ್ಲಿ ನಮ್ಗೆ ಕಂಡು ಬರ್ತದೆ. 4ನೇ ಭಾಗದಲ್ಲಿ ನಾವು ನೋಡುವಂತಹ ವಿಷಯ ಯಾವುದಂತಂದ್ರೆ ಪೇತ್ರನು ಕೊರ್ನೆಲ್ಯನ ಜನರ ಜೊತೆಯಲ್ಲಿ ಯೋಪ್ಪದಿಂದ ಕೈಸರೈಯಕ್ಕೆ ಬಂದು ಸ್ವಾರ್ಥಿಯನ್ನು ಬಲವಾಗಿಯೂ ಸ್ಪಷ್ಟವಾಗಿಯೂ ಸಾರಿದ್ದರ ವಿಷಯ ನಮಗೆ 4ನೇ ಭಾಗ ಅಥವಾ 5ನೇ ಭಾಗದಲ್ಲಿ ನಮಗ ಕಂಡು ಬರ್ತದೆ. 4ನೇ ಭಾಗದಲ್ಲಿ ನಾವು ನೋಡುವುದು ಏನಂತಂದ್ರೆ, ಆಮೇಲೆ ಪೇತ್ರ ಕೊರ್ನೆಲ್ಯನು ಕರಿ ಕಳಿಸಿದಂತ ಅಂದ್ರೆ ಕರ್ಕೊಂಡು ಬರ್ರಿ ಎಂಬುದಾಗಿ ಹೇಳಿದಂತಹ ಜನರು ಕೂಡ ಬರ್ತಾನೆ. ಎಲ್ಲಿ? ಕೈಸರೈಯಕ್ಕೆ. ಅದು 4ನೇದು. ಬಂದ ಮೇಲೆ ಏನ್ ಮಾಡ್ತಾನಂತಂದ್ರೆ 5ನೇದಾಗಿ ಸ್ವಾರ್ಥಿಯನ್ನ ಬಲವಾಗಿ ಸ್ಪಷ್ಟವಾಗಿ ಸಾರ್ತಾನೆ. ಗಾಸ್ಪಲ್ ಈಸ್ ಪ್ರೀಚ್ಡ್ ವೆರಿ ವೆರಿ ಕ್ಲಿಯರ್ಲಿ ಅಂತೇಳಿ ನಮಗ ಈ 10ನೇ ಅಧ್ಯಾಯದಲ್ಲಿ ಬರ್ತಕ್ಕಂಥ 4 ಅಥವಾ 5 ಅಂತ ಹೇಳಿ 4ರಲ್ಲಿ ಒಂದು ಜಸ್ಟ್ 2 ಭಾಗ ಮಾಡಿದ್ದೇನೆ. ಈ ರೀತಿಯಾಗಿ 5 ಭಾಗಗಳನ್ನ ನಾವು ಸುಂದರವಾದ ರೀತಿಯಲ್ಲಿ ದೇವರು ತನ್ನ ಆತ್ಮನ ಸಹಾಯದಿಂದ ಬರೆಸಿದ್ದನ್ನ ನಾವು ಇಲ್ಲಿ ಕಾಣ್ತೇವೆ. ಈ ರೀತಿಯಾಗಿ ನಾವು ಈಗಾಗಲೇ 3 ಭಾಗಗಳನ್ನ ಅಭ್ಯಾಸ ಮಾಡಿದ್ದೇವೆ. ಅಂದ್ರೆ 10ನೇ ಅಧ್ಯಾಯದಲ್ಲಿ, 9ನೇ ಅಧ್ಯಾಯದಲ್ಲಿ 1, 10ನೇ ಅಧ್ಯಾಯದಲ್ಲಿ 3 ಭಾಗಗಳನ್ನ ನಾವು ಅಭ್ಯಾಸ ಮಾಡಿದ್ದೇವೆ. ಇವತ್ತು ನಾವು 4ನೇ ಭಾಗದ ಕಡೆಗೆ ನಮ್ಮ ಗಮನ ಹರಿಸೋಣ. ಅಲ್ಲಿ ಯಾವ ರೀತಿಯಾಗಿ ಪೇತ್ರನಿಗೆ ಒಂದು ದರ್ಶನ ಆಯ್ತು ಅದರ ಬಗ್ಗೆ ಸ್ವಲ್ಪ ನಾವು ತಿಳ್ಕೊಳ್ಳೋಣ. ಯಾಕಂದ್ರೆ ಕೊರ್ನೆಲ್ಯನ ದರ್ಶನವನ್ನ ನಾವು ನೋಡಿದ್ದೇವೆ. ಯಾವ ರೀತಿಯಾಗಿ ಕೊರ್ನೆಲ್ಯನಿಗೆ ದೇವರು ದರ್ಶನ ಕೊಟ್ಟು ಅವನಿಗೆ ಹೇಳ್ತಾನೆ, ನೀನೇನ್ ಮಾಡು, ಪೇತ್ರನೆಂಬಂತಹ ವ್ಯಕ್ತಿ ಇದ್ದಾನೆ, ಅವನು ಚರ್ಮಕಾರನಾದಂತಹ ಸಿಮೋನನ ಮನೆಯಲ್ಲಿದ್ದಾನೆ ಮತ್ತು ನೀನು ನಿನ್ನ ಜನರನ್ನು
ಕಳುಹಿಸಿ ಅವನನ್ನ ಕರೆದುಕೊಂಡು ಬಾ ಮತ್ತು ಅವನು ಬೇಕಾದಂತಹ ಸ್ವಾರ್ಥೆಯ ಸಂದೇಶವನ್ನ ಕೊಡ್ತಾನೆ ಎಂಬುದಾಗಿ ಹೇಳಿದಂತಹ ಮಾತಿನ ಅಭ್ಯಾಸ ನಾವು 10ನೇ ಅಧ್ಯಾಯದ ಮೊದಲೇ ಭಾಗದಲ್ಲಿ ಕಂಡಿದ್ದೇವೆ. ಯಾವ ರೀತಿಯಾಗಿ ಕೊರ್ನೇಲ್ಯನು ಇದ್ದ, ಅವನಲ್ಲಿರ್ತಕ್ಕಂತಹ ಒಳ್ಳೆಯ ಗುಣಲಕ್ಷಣಗಳು ಮತ್ತು ಅವನು ಮಾಡಿದಂತಹ ಕೆಲಸ ಕಾರ್ಯಗಳು ಎಷ್ಟು ವಿಶೇಷವಾಗಿದ್ದವು ಎಂಬುದಾಗಿ ನಾವು ಕಳೆದ ಅಭ್ಯಾಸದಲ್ಲಿ ಅದನ್ನ ಗಮನಿಸಿದ್ದೇವೆ. ಈ ಹೊತ್ತಿನ ಅಭ್ಯಾಸದಲ್ಲಿ ನಾವು ಪೇತ್ರನಿಗೂ ಸಹ ಒಂದು ದರ್ಶನ ಆಗ್ತದೆ. ದೇವರು ಯಾವಾಗಲೂ ಒಂದೇ ಮುಖ ಅಂದ್ರೆ ಹಿ ಇಸ್ ನಾಟ್ ಒನ್ ಸೈಡೆಡ್, ಹಿ ಇಸ್ ಮಲ್ಟಿ ಸೈಡೆಡ್ ನೋ ಡೌಟ್, ಬಟ್ ಅಟ್ ಲೀಸ್ಟ್ ನಮ್ಮ ಜೀವಿತಗಳಲ್ಲಿ ಹಿ ಇಸ್ ಟೂ ಸೈಡೆಡ್. ಅಂದ್ರೆ ಈ ಕಡೆ ಹೋಗುವುದು ಬರುವುದು ಅಂತ ಟೂ ಸೈಡ್ಸ್ ನಾವು ನೋಡ್ತೇವೆ ಯಾವಾಗಲೂ. ಒಂದು ರೋಡ್ ನಲ್ಲಿ ನೋಡುವಾಗ ದೇರ್ ವಿಲ್ ಬಿ ಟೂ ಸೈಡ್ಸ್ ಅಂಡ್ ಒನ್ ವಿಲ್ ಇನ್ ಬಿಟ್ವೀನ್ ದ ಡಿವೈಡರ್ ವಿಲ್ ಬಿ ದೇರ್. ಸೊ ಎರಡೂ ಮಾರ್ಗಗಳನ್ನ ನಿಯಂತ್ರಿಸುವಂತಹ ದೇವರು ಏನಾಗಿದ್ದಾನೆ, ನಮ್ಮ ದೇವರಾಗಿ. ಕೇವಲ ಕೈಸರಲ್ಲಿದ್ದಂತಹ ಕೊರ್ನೇಲ್ಯನಿಗೆ ಅಷ್ಟೇ ದರ್ಶನ ಕೊಟ್ಟು ಅವನಿಗೆ ಮಾಡಬೇಕಾದದ್ದನ್ನು ಹೇಳಿ ಅಲ್ಲಿಗೆ ಮುಗಿಸ್ಲಿಲ್ಲ. ಆದ್ರೆ ಯೊಪ್ಪದಲ್ಲಿದ್ದಂತಹ ಪೇತ್ರನಿಗೂ ಸಹ ಒಂದು ದರ್ಶನ ಕೊಟ್ಟು ಅವನ ವಿಷಯವಾಗಿ ಏನೆಲ್ಲ ಆಗ್ಬೇಕಾಗಿತ್ತು ಎಂಬುದರ ವಿಷಯವನ್ನ ಅಲ್ಲಿ ಆತನು ತಿಳಿಸ್ಕೊಡ್ತಾನೆ. ಇಟ್ ವಾಸ್ ವೆರಿ ಇಂಪಾರ್ಟೆಂಟ್. ನಾನು ಹೇಳಿದಲ್ಲ ನಿಮಗೆ, ಪೇತ್ರನ ಒಂದು ಕನ್ವರ್ಷನ್ ಅಂತ ಹೇಳಿ ನಾವು ಅದರಲ್ಲಿ ಸ್ವಲ್ಪ ನಾವು ನೋಡಿದ್ದೇವೆ ಏನಂತ ಹೇಳಿ, ಯಾವ ರೀತಿಯಾಗಿ ಪೇತ್ರನು ಬದಲಾಯಿಸಲ್ಪಟ್ಟನು, ರೂಪಾಂತರಿಸಲ್ಪಟ್ಟನು ಎಂಬುದಾಗಿ ನಮಗ ಅದರ ಸ್ವಲ್ಪ ಅಭ್ಯಾಸ ಅಷ್ಟೇ ಮಾಡಿದ್ದೇವೆ. ಆದ್ರೆ ಇವತ್ತು ನಾವು ಹೆಚ್ಚಿನ ವಿವರವನ್ನ ಅದರಲ್ಲಿ ಕಂಡುಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಹೀಗೆ ಪೇತ್ರನಿಗೂ ಸಹ ದೇವರು ಒಂದು ದರ್ಶನವನ್ನ ಕೊಟ್ಟು, ಯೊಪ್ಪದಲ್ಲಿದ್ದಂತಹ ಪೇತ್ರನು ಯಾರ ಮನೆಯಲ್ಲಿ? ಚರ್ಮಕಾರನಾದಂತ ಸಿಮೋನನ ಮನೆಯಲ್ಲಿ. ಹೀಗೆ 9ನೇ ವಚನಕ್ಕೆ ನಾವು ಬರುವಾಗ ಅಲ್ಲಿ ಒಂದು ಮಾತು ಹೇಳಲ್ಪಟ್ಟಿದೆ ನೋಡಿ. ಮರುದಿನ ಅವರು ಪ್ರಯಾಣ ಮಾಡಿ ಊರಿನ ಹತ್ತಿರಕ್ಕೆ ಬರ್ತಿರುವಾಗ ಪೇತ್ರನು ಸುಮಾರು ಮಧ್ಯಾಹ್ನದ ಪ್ರಾರ್ಥನೆ ಮಾಡುವುದಕ್ಕಾಗಿ ಮಾಳಿಗೆಯನ್ನು ಹತ್ತಿದನು ಎಂಬುದಾಗಿ ಹೇಳಲ್ಪಟ್ಟಿದೆ. ವಾಟ್ ಎ ಬ್ಯೂಟಿಫುಲ್ ಥಿಂಗ್ ದಟ್ ವಿ ಫೈಂಡ್ ಹಿಯರ್. ಪೇತ್ರನು ಪ್ರಾರ್ಥನೆ ಮಾಡುವುದಕ್ಕಾಗಿ ಮಾಳಿಗೆಯನ್ನು ಹತ್ತಿದನು ಅಂತ. ಸೊ ಹಿ ವೆಂಟ್ ಅಪ್ಸ್ಟೇರ್ಸ್ ಟು ಪ್ರೇ ಅಂತ ಹೇಳಿ. ಮೇ ಬಿ ಏಕಾಂತವಾಗಿ ಪ್ರಾರ್ಥನೆ ಮಾಡಬೇಕು. ಕೆಳಗಡೆ ಒಂದು ವೇಳೆ ನೆಲಮನೆಯಲ್ಲಿ ಅಂದ್ರೆ ಫಸ್ಟ್ ಫ್ಲೋರ್ದಲ್ಲಿ ಬಹಳಷ್ಟು ಜನ ಇರಬಹುದು. ಆದ ಕಾರಣ ಅವನಿಗೆ ಒಂದು ವೇಳೆ ಏಕಾಂತದ ಪ್ರಾರ್ಥನೆ ಮಾಡ್ಲಿಕ್ಕೆ ಇರ್ಲಿಕ್ಕಿಲ್ಲ. ಆದ ಕಾರಣ ಅವನೇನು ವಿಚಾರ ಮಾಡ್ದ ಅಂತಂದ್ರೆ, ನಾನು ಮೇಲೆ ಹೋಗ್ತೇನೆ, ಫಸ್ಟ್ ಫ್ಲೋರ್ಗೆ ಹೋಗ್ತೇನೆ ಅಥವಾ ಫಸ್ಟ್ ಸ್ಟೋರಿಗೆ ಹೋಗಿ ಅಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ ಎಂಬಂತಹ ಒಂದು ವಿಚಾರದಿಂದ ಅವನು ಮಾಳಿಗೆಯನ್ನು ಹತ್ತಿದನು ಅಂತ ಹೇಳಿ ನಮಗ 9ನೇ ವಚನ ಸ್ಪಷ್ಟವಾಗಿ ಹೇಳ್ತದೆ. ಆಗೇನಾಗ್ತದೆ ಅಂತಂದ್ರೆ, ಅವನು ಹೋಗ್ತಾನೆ ಪ್ರಾರ್ಥನೆ ಮಾಡುವುದಕ್ಕಾಗಿ. ಆದ್ರೆ ಇಲ್ಲಿ ಆಗ್ತದೆ ನೋಡ್ರಿ, ಸ್ವಲ್ಪ ಅಲ್ಲಿ ಏನಾಗ್ತದೆ ಅಂತಂದ್ರೆ, ಅವನು ಬಹಳ ಹಸಿದು ಊಟ ಮಾಡಬೇಕೆಂದಿದ್ದನು. ಅವನು ಹತ್ತಿದ ಮೇಲೆ ಅದಕ್ಕೆ ಪ್ರಾರ್ಥನೆ ಮಾಡೋದಕ್ಕಾಗಿ. ಆದ್ರೆ ಅಲ್ಲಿ ಆಗ್ತಾ ಇದೆ ಏನಂತಂದ್ರೆ, ಬಹಳ ಹಸಿದು ಅಂದ್ರೆ ಹಿ ವಾಸ್ ವೆರಿ ಹಂಗ್ರಿ. ಅವನಿಗೆ ಊಟ ಈಗಲೇ ಬೇಕು ಅನ್ನುವಂತ ಒಂದು ಸ್ಥಿತಿಯಲ್ಲಿ ನಮಗ ಅದು ಕಾಣ್ತದೆ. ಯಾಕಂದ್ರೆ ಬಹಳ ಹಸಿದ್ದಂತ, ಬರೀ ಹಸಿದ್ದ ಅಂತಂದ್ರೆ ಓಕೆ, he could have waited for some time ಅಂತ ಹೇಳ್ಬೋದು ನಾವು. ಆದ್ರೆ ಬಹಳ ಹಸಿದ್ದ ಅಂತಂದ್ರೆ ಅವನಿಗೆ ಊಟ ಆಗ್ಲೇಬೇಕು, ಅಂದ್ರೆ ಊಟ ಆಗ್ಲೇ ಕೊಡ್ಬೇಕಾಗಿತ್ತು ಅಥವಾ ಮಾಡ್ಬೇಕಾಗಿತ್ತು ಅನ್ನುವಂಥ ವಿಚಾರ ನಮ್ಗ ಬರ್ತದೆ. ಹೀಗೆ ಅವನು ಬಹಳ ಹಸಿದು ಊಟ ಮಾಡಬೇಕೆಂದಿದ್ದನು, ಊಟಕ್ಕೆ ಸಿದ್ಧವಾಗುತ್ತಿರುವಷ್ಟರಲ್ಲಿ ಎಂಬುದಾಗಿ. ಹೀಗೆ ನಾವು ಪ್ರಾರ್ಥನೆಯ ವಿಷಯವಾಗಿ ಈ ಒಂದು ವಿಚಾರ ನಾವು ಇಲ್ಲಿ ಗಮನಿಸುವಾಗ ಬಹಳಷ್ಟು ಅಡೆತಡೆಗಳು ಬರ್ತವೆ. ಪ್ರಾರ್ಥನೆ ಬಹಳ ಅವಶ್ಯವಾದಂತಹ ಆತ್ಮೀಯ ಒಂದು ವಿಷಯ ಆಗಿದೆ ಅಂತ ಹೇಳಿ ನಮ್ಮೆಲ್ಲರಿಗೆ ಗೊತ್ತಿದೆ. ನಾನು ಮೇಲ್ಮೇಲೆ ಹೇಳ್ತಿರ್ತೇನೆ, there are 4 spokes of a wheel. ಒಂದು ಚಕ್ರ ತಿರುಗ್ಬೇಕಾದ್ರೆ 4 ಅದಕ್ಕೆ ಏನಿರ್ತವೆ ಅಂತಂದ್ರೆ, ಮಧ್ಯದಲ್ಲಿ 2 ಭಾಗಗಳನ್ನ ನಾವು ಮಾಡುವಾಗ 4 ಸ್ಪೋಕ್ಸ್ ಇರ್ತವೆ ಅದರಲ್ಲಿ. ಅಂದ್ರೆ ಅಡ್ಡ ಇವು ಇರ್ತವೆ. ಅವು ಏನ್ ಮಾಡ್ತಿರ್ತವೆ, ಅವು ಗಾಲಿಯನ್ನ ಮಣಿಲಿಕ್ಕೆ ಅಥವಾ ಬೆಂಡ್ ಆಗ್ಲಿಕ್ಕೆ ಕೊಡುದಿಲ್ಲ. ದೇ ಡೋಂಟ್ ಅಲೌ ಟು ಬೆಂಡ್. ಅವು ಗಟ್ಟಿಯಾಗಿ ಹಿಡ್ಕೊಳ್ತವೆ. ಅಂದ್ರೆ ಗಟ್ಟಿಯಾಗಿ ಅಂದ್ರೆ ಮಡಚದಂತೆ ಅಥವಾ ಬೆಂಡ್ ಆಗದಂತೆ ಅವು ನೋಡ್ತಿರ್ತವೆ. ಈ ರೀತಿಯಾಗಿ 4 ಭಾಗಗಳು ಯಾವುವು ನಮ್ಮ ಆತ್ಮೀಯ ಜೀವನದಲ್ಲಿ, ಅದು ನಮ್ಮ ಆತ್ಮೀಯ ಜೀವನ ಮುಂದೆ ಹೋಗ್ಬೇಕಾದ್ರೆ ನಾವ್ ಏನ್ ಮಾಡ್ಬೇಕು ಎನ್ನುವಂತ
4 ವಿಷಯಗಳ ಬಗ್ಗೆ ನಾನು ಹೇಳ್ತಾ ಇರ್ತೇನೆ. ಜಸ್ಟ್ ಫಾರ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಅಥವಾ ಜಸ್ಟ್ ಫಾರ್ ಯುವರ್ ಮೆಮರಿ ಐ ವಿಲ್ ಜಸ್ಟ್ ಟೆಲ್ ಯು. ಮೊದಲನೇದಾಗಿ ದೇವರ ವಾಕ್ಯ ಓದುವಂಥದ್ದು, ಎರಡನೇದಾಗಿ ಪ್ರಾರ್ಥನೆ ಮಾಡುವಂಥದ್ದು, ಮೂರನೇದಾಗಿ ನಾವು ನೋಡುವಾಗ ಅನ್ಯೋನ್ಯತೆಯಲ್ಲಿ ಇರುವಂಥದ್ದು, ಅಂದ್ರೆ ಸಭೆಯ ಅನ್ಯೋನ್ಯತೆಯಲ್ಲಿ, ಸಭಿಕರ ಅನ್ಯೋನ್ಯತೆಯಲ್ಲಿ ಇರುವಂಥದ್ದು, ನಾಲ್ಕನೇದಾಗಿ ನಮ್ಮ ಸಾಕ್ಷಿ, ನಮ್ಮ ಕ್ರಿಸ್ತಿಯ ಜೀವನದಲ್ಲಿ ನಾವು ಯೇಸು ಸ್ವಾಮಿಯ ವಿಷಯವಾದಂತಹ ಸಾಕ್ಷಿಯನ್ನ ನಾವು ಇತರರಿಗೆ ಹೇಳುವಂಥದ್ದು. ದೀಸ್ ಆರ್ ದ 4 spokes ಆಫ್ ಎ ವೀಲ್ ಅಂತ ಹೇಳಿ ನಮಗೆ ಗೊತ್ತಿದೆ. ಆದ ಕಾರಣ ಸೆಕೆಂಡ್ ಈಸ್ ವೆರಿ ಇಂಪಾರ್ಟೆಂಟ್. ಇಟ್ಸ್ ಆಲ್ಸೋ ಒನ್ ಆಫ್ ದ ಇಂಪಾರ್ಟೆಂಟ್ ಪಾರ್ಟ್ಸ್ ಈಸ್ ಪ್ರೇಯರ್. ಹೀಗೆ ಎಷ್ಟೋ ಸಲ ನಾವು ಪ್ರೇಯರ್ ಬಗ್ಗೆ ಅನೇಕ ವಿಷಯಗಳು ನಮಗ ಕಾಣ್ತವೆ, ಆದ್ರೆ ಅದನ್ನ ನಾನು ಹೇಳುದಿಲ್ಲ ಇವತ್ತು. ದಟ್ ಈಸ್ ನಾಟ್ ಮೈ ಸಬ್ಜೆಕ್ಟ್. ಆದ್ರೆ ಕೆಲವು ವಿಷಯಗಳಲ್ಲಿ ಬಂದ ಕಾರಣ ಅದನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ. ಪ್ರಾರ್ಥನೆ ಮಾಡಬೇಕು ಅಂತ ಹೇಳಿ ನಾವು ಬಹಳಷ್ಟು ಪ್ರಯತ್ನ ಮಾಡ್ತೇವೆ, ಆದ್ರೆ ಅಡ್ಡಿಗಳು ಅಷ್ಟೇ ಬರ್ತವೆ ಎಂಬುದಾಗ ಇದೊಂದು ಉದಾಹರಣೆ. ದಿಸ್ ಇಸ್ ಅನ್ ಎಕ್ಸಾಂಪಲ್. ಬಹಳಷ್ಟು ನಾವು ಪ್ರಯತ್ನ ಮಾಡ್ತೇವೆ ಪ್ರಾರ್ಥನೆ ಮಾಡ್ಬೇಕಂತ ಹೇಳಿ, ಆದ್ರೆ ಎಷ್ಟೋ ಸಲ ನಾವು ಸೋತ್ ಹೋಗ್ತೇವೆ, ಅಥವಾ ಎಷ್ಟೋ ಸಲ ಬಿದ್ದು ಹೋಗ್ತೇವೆ, ಅಥವಾ ಎಷ್ಟೋ ಸಲ ಕಂಟಿನ್ಯೂ ಮಾಡುವುದಿಲ್ಲ, ಎಷ್ಟೋ ಸಲ ಬೇರೆ ವಿಷಯಗಳಲ್ಲಿ ಮುಳುಗಿ ಹೋಗ್ಬಿಡ್ತೇವೆ. ದಿಸ್ ಈಸ್ ಅವರ್ ಯೂಶುವಲ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಿ ನಿಮ್ಮೆಲ್ಲರಿಗೆ ಗೊತ್ತಿರುವಂತ ಮಾತು. ನೀವು ಜಸ್ಟ್ ವಿಚಾರ ಮಾಡ್ರಿ, ನಾನು ಹೇಳ್ತೇನಂತಲ್ಲ, ಆದ್ರೆ ನಿಮ್ಮ ಜೀವಿತದಲ್ಲಿ ಪ್ರಾರ್ಥನೆಗಳಿಗೆ ಯಾವ ರೀತಿಯಾಗಿ ಅಡ್ಡಿ ಬರ್ತವೆ ಎಂಬುದನ್ನ ನೀವು ತಿಳ್ಕೊಳ್ಬೇಕು. ಇಟ್ ಮೇ ಬಿ ಡಿಫ್ರೆಂಟ್ ಫಾರ್ ಯು, ಇಟ್ ಮೇ ಬಿ ಡಿಫ್ರೆಂಟ್ ಫಾರ್ ಮೀ, ಇಟ್ ಮೇ ಬಿ ಡಿಫ್ರೆಂಟ್ ಫಾರ್ ಸಂಬಡಿ ಎಲ್ಸ್. ಅದನ್ನ ನಾವು ಜನರಲೈಸ್ ಮಾಡೋದಕ್ಕಿಂತ ಜನರಲಿ ಏನ್ ಬರ್ತವೆ ಎಂಬುದನ್ನ ನಾನು ನಿಮಗೆ ಹೇಳ್ತಾ ಇದ್ದೆ. ಅವು ಏನಂತಂದ್ರೆ, ಮೊದಲೇದಾಗಿ ಇಲ್ಲಿ ನಾವು ನೋಡಿದಂತೆ ಹಸಿವು. ನಾವು ಪ್ರಾರ್ಥನೆ ಮಾಡ್ಲಿಕ್ಕೆ ಹೋಗ್ತೇವೆ, ಆದ್ರೆ ಹಸಿವು ಆದ್ಕೊಳ್ಳಿ ನಾವು ಏನ್ ಮಾಡ್ಬಿಡ್ತೇವೆ, ಆಯ್ತು ಬಿಡು, ಊಟ ಮಾಡಿ ಆಮೇಲೆ ಪ್ರಾರ್ಥನೆ ಮಾಡಿದ್ರೆ ಆಯ್ತು ಅಂತ ಹೇಳಿ ಹೋಗ್ತೇವೆ. ಊಟ ಮಾಡಿದ್ಮೇಲೆ ಏನಾಗ್ತದೆ, ಸ್ವಲ್ಪ ರಿಲ್ಯಾಕ್ಸ್ ಮಾಡೋಣ ಅಂತ ಹೇಳಿ ಆಮೇಲೆ ಪ್ರಾರ್ಥನೆನೇ ಹೋಗ್ಬಿಡ್ತದೆ, ಪ್ರಾರ್ಥನೆ ಮಾಡುವುದು ತಪ್ಪಿ ಹೋಗ್ಬಿಡ್ತದೆ. ಈ ರೀತಿಯಾಗಿ ಸೈತಾನನ್ ಏನ್ ಮಾಡ್ತಿರ್ತಾನಂತಂದ್ರೆ, ಯಾವಾಗ್ಲೂ ನಾವು ಪ್ರಾರ್ಥನೆ ಮಾಡ್ಲಿಕ್ಕೆ ಬಹಳಷ್ಟು ಅಡ್ಡಿಗಳನ್ನ ತರ್ತಾನೆ, ಮಾಡಬಾರ್ದು ಅಂತ ಹೇಳಿ ಅನೇಕ ಅಡ್ಡಿಗಳನ್ನ ತರ್ತಾನೆ. ಯಾಕಂದ್ರೆ Satan trembles when a saint is on his knees ಅಂತ ಹೇಳಿ ನಮಗ ಒಂದು ಕೊಟೇಶನ್ ಇದೆ. ಅದು ಯಾರು ಹೇಳಿದ್ರೆ ನೆನಪಾಗ್ತಾ ಇಲ್ಲ, ಆದ್ರೆ ದಿಸ್ ಇಸ್ ಒನ್ ಆಫ್ ಫೇಮಸ್ ಕೊಟೇಶನ್ಸ್ ಅಬೌಟ್ ಪ್ರೇಯರ್. ಅದೇನಂತಂದ್ರೆ, Satan trembles when a saint is on his knees. ಮೊಣಕಾಲಿನ ಮೇಲೆ ಇರ್ತಕ್ಕಂಥ ಒಬ್ಬ ಭಕ್ತನು ಪ್ರಾರ್ಥಿಸುವಾಗ ಸೈತಾನನು ನಡುತ್ತಾನಂತೆ. he shivers, he trembles ಅಂತೇಳಿ. ಅಂದ್ರೆ ಪ್ರಾರ್ಥನೆಯ ಶಕ್ತಿ ಎಷ್ಟಿದೆ ಅಂತಾರೆ ನಿಮಗೆ ಇದರ ಅರಿವಾಗ್ತದೆ ಅಂತ ಹೇಳಿ ನನಗೆ ಅನಿಸ್ತದೆ. ಪ್ರೇಯರ್ ಇಸ್ ದ ಪವರ್ ಹೌಸ್ ಅಂತ ಹೇಳಿ ಸಹ ಒಂದು ಕೋಟ್ ಇದೆ, ಅಂದ್ರೆ ಒಂದು ಕೊಟೇಶನ್ ಇದೆ. ಅದೇನಂತಂದ್ರೆ, ಪ್ರೇಯರ್ ಇಸ್ ದ ಪವರ್ ಹೌಸ್. ನಮಗ ಶಕ್ತಿ ಬೇಕೀಗ ನೋಡ್ರಿ, ಈಗ ನಾವು ಎಲ್ಲ ಎಲೆಕ್ಟ್ರಿಸಿಟಿ ಅಂದ್ರೆ ವಿದ್ಯುತ್ ಶಕ್ತಿಯನ್ನು ನಾವು ಯೂಸ್ ಮಾಡ್ತೇವೆ, ಬಟ್ ಇಟ್ ಈಸ್ ಜನರೇಟೆಡ್. ವಿ ಡೋಂಟ್ ಗೆಟ್ ಜಸ್ಟ್ ಲೈಕ್ ದಟ್. ಹಂಗೆ ನಾವು ದೇವ್ರು ಕೊಟ್ಟಂತ ಬೆಳಕು, ದೇವ್ರು ಕೊಟ್ಟಂತ ಶಕ್ತಿ ಅದು ಬೇರೆ. ಆದ್ರೆ ನಾವು ಈಗ ಇದನ್ನ ಉಪಯೋಗಿಸ್ತಾ ಇರುವಂತಹ ವಿದ್ಯುತ್ ಶಕ್ತಿ, ಅದಕ್ಕೆ ಅದೇನ್ ಮಾಡ್ಬೇಕಾಗ್ತಂತ, ವಿ ಹ್ಯಾವ್ ಟು ಜನರೇಟ್. ಹೆಚ್ಚುಗಾರ ಹೇಳುದಿಲ್ಲ ಅದನ್ನ ಯಾವ ರೀತಿಯಾಗಿ ಜನರೇಟ್ ಮಾಡ್ತಾರೆ ಎಂಬುದಾಗಿ ನಿಮ್ಮೆಲ್ಲರಿಗೆ ಒಂದು ಕಾಮನ್ ಅಂಡರ್ಸ್ಟ್ಯಾಂಡಿಂಗ್ ಇರ್ತದೆ. ಆದ ಕಾರಣ ಇಟ್ ಈಸ್ ದ ಪವರ್ ಹೌಸ್ ಇಲ್ದರೆ ಎಲೆಕ್ಟ್ರಿಸಿಟಿ ಜನರೇಟ್ ಆಗುವುದಿಲ್ಲ, ಮತ್ತು ಎಲೆಕ್ಟ್ರಿಸಿಟಿ ಜನರೇಟ್ ಆಗ್ಲಿಲ್ಲ ಅಂತಂದ್ರೆ ನಮ್ ತನಕ ಬರುವುದಿಲ್ಲ, ಮತ್ತು ಅದನ್ನ ನಾವು ಉಪಯೋಗಿಸ್ಲಿಕ್ಕೆ ಆಗೋದಿಲ್ಲ. ಈ ರೀತಿಯಾಗಿ ಮಹತ್ವ ಎಷ್ಟಿದೆ ನೋಡ್ರಿ, ವಿಚಾರ ಮಾಡಿ ತಿಳ್ಕೊಳ್ರಿ. ಎಲೆಕ್ಟ್ರಿಸಿಟಿ ಅಂದ್ರೆ ಪ್ರೇಯರ್ ಇಸ್ ದ ಪವರ್ ಹೌಸ್ ಆಫ್ ಅ ಬಿಲೀವರ್ ಆರ್ ಎ ಕ್ರಿಶ್ಚಿಯನ್. ಒಬ್ಬ ಕ್ರೈಸ್ತನ ಒಂದು ಪವರ್ ಹೌಸ್ ಅಂತಂದ್ರೆ, ಶಕ್ತಿಯ ಒಂದು ಕೇಂದ್ರ ಏನಾಗಿದೆ ಅಂತಂದ್ರೆ ಪ್ರಾರ್ಥನೆಯಾಗಿದೆ. ಇಟ್ ಈಸ್ ದ ಪವರ್ ಹೌಸ್ ಆಫ್ ದ ಫ್ಯಾಮಿಲಿ. ದ ಫ್ಯಾಮಿಲಿ ದಟ್ ಪ್ರೇಸ್ ಟುಗೆದರ್ ಸ್ಟೇಸ್ ಟುಗೆದರ್ ಎಂಬುದಾಗಿ ಮತ್ತೊಂದು ಕೋಟ್ ಇದೆ, ನಿಮ್ಮೆಲ್ಲರಿಗೆ ಗೊತ್ತಿದೆಯಲ್ಲ. ದ ಫ್ಯಾಮಿಲಿ ದಟ್ ಪ್ರೇಸ್ ಟುಗೆದರ್ ಸ್ಟೇಸ್ ಟುಗೆದರ್. ಪ್ರಾರ್ಥನೆ ಮಾಡುವಂತ, ಒಟ್ಟಾಗಿ ಪ್ರಾರ್ಥಿಸುವಂತಹ ಕುಟುಂಬ ಯಾವಾಗಲೂ ಒಟ್ಟಾಗಿರುತ್ತದೆ, ಭಿನ್ನಾಭಿಪ್ರಾಯಗಳು ಇರುವುದಿಲ್ಲ ಎಂಬುದಾಗಿ ಅದರ ಅರ್ಥವನ್ನು ನಾವೆಲ್ಲರೂ ತಿಳಿದಿದ್ದೇವೆ. ಸೊ ದೇರ್ ಆರ್ ಸೋ ಮೆನಿ ಥಿಂಗ್ಸ್. ಆದ ಕಾರಣ ಪ್ರಾರ್ಥನೆ ಎಷ್ಟು ಮಹತ್ವದ್ದು ಎಂಬುದಾಗಿ ನಮಗ ಎಲ್ಲಾ ವಿಷಯಗಳು ನಮಗ ತಿಳಿಸ್ಕೊಡ್ತವೆ. ಹೀಗೆ ಪ್ರೇಯರ್ ಇಸ್ ದ ಪವರ್ ಹೌಸ್. ಪ್ರೇಯರ್ ಶಿವರ್ಸ್ ಸೇಟನ್. ಆಮೇಲೆ ಅಷ್ಟೇ ಅಲ್ಲದೆ ಪ್ರಾರ್ಥನೆ ಒಟ್ಟಾಗಿ ಮಾಡುವಾಗ ಅದು ನಮ್ಮನ್ನ ಒಟ್ಟಾಗಿ ಇಡ್ತದೆ ಎಂಬುದನ್ನು ಸಹ ನಾವು ಪ್ರಾರ್ಥನೆಯ ಬಗ್ಗೆ ಕಾಣ್ತೇವೆ. ಮತ್ತು ನಾವು ಯೇಸು ಸ್ವಾಮಿಯ ಜೀವನದಲ್ಲಿ ಸಹ
ಪ್ರಾರ್ಥನೆ ಬಹಳಷ್ಟು ಪ್ರಾರ್ಥನೆ ಮಾಡ್ತಾ ಇದ್ರು, ಕೆಲವು ಸಲ ರಾತ್ರಿ ಇಡೀ ಪ್ರಾರ್ಥನೆ ಮಾಡ್ತಾ ಇದ್ರು ಎಂಬುದಾಗಿ ಯೇಸು ಸ್ವಾಮಿಯವರ ಜೀವನದಲ್ಲಿ ಸಹ ನೋಡ್ತೇವೆ. ಪೌಲನ ಜೀವನದಲ್ಲಿ ನೋಡ್ತೇವೆ, ದಾನಿಯೇಲನ ಜೀವನದಲ್ಲಿ ನೋಡ್ತೇವೆ, ಪೇತ್ರನ ಜೀವನದಲ್ಲಿ ನೋಡ್ತೇವೆ. ಈ ರೀತಿಯಾಗಿ ಪ್ರಾರ್ಥನೆ ಎಷ್ಟು ಮುಖ್ಯವಾದಂಥದ್ದು ಎಂಬುದರ ವಿಚಾರವನ್ನ ಈ ಭಾಗ ನಮಗೆ ತಿಳಿಸ್ಕೊಡ್ತದೆ. ಈ ರೀತಿಯಾಗಿ ಪೇತ್ರನ ಏನಾಯ್ತು, ಪ್ರಾರ್ಥನೆ ಮಾಡುವುದಕ್ಕೆ ಮೇಲೆ ಹತ್ತಿ ಹೋದ. ಮೇಲ್ಮಾಳಿಗೆ ಅನ್ರಿ ಅಥವಾ ಫಸ್ಟ್ ಫ್ಲೋರ್ ಅನ್ರಿ ಅಥವಾ ಮೇಲ್ಛಾವಣಿಗೆ ಮೇಲ್ಛಾವಣಿ ಅಲ್ಲ, ಮೇಲಿನ ಅಂತಸ್ತಿಗೆ ಹೋದ. ಅಲ್ಲಿ ಏನಾಯ್ತು ಅಂತಂದ್ರೆ ಆತನಿಗೆ ಬಹಳ ಹಸಿವಾಯ್ತು. ಆಮೇಲೆ ಊಟ ಮಾಡುವುದಕ್ಕೆ ಅವರು ರೆಡಿ ಮಾಡ್ತಾ ಇದ್ರು. ಆದ್ರೆ ಏನಾಯ್ತು ಅಂತ ಹೇಳಿ ನಾವು ತಿಳ್ಕೊಳ್ಳೋಣ. ಅವನಿಗೆ ಒಂದು ದರ್ಶನ ಆಗ್ತು ಅಂತ ಹೇಳಿ ನಮಗ ಈ ಭಾಗ ತಿಳಿಸ್ತದೆ. 10ನೇ ವಚನ ನೋಡ್ರಿ. ಅವನು ಬಹಳ ಹಸಿದು ಊಟ ಮಾಡ್ಬೇಕೆಂದಿದ್ದನು. ಊಟಕ್ಕೆ ಸಿದ್ಧವಾಗುತ್ತಿರುವಷ್ಟರಲ್ಲಿ ಅವನು ಧ್ಯಾನ ಪರವಶನಾಗಿ ಆಕಾಶವು ತೆರೆದಿರುವುದನ್ನು ಎಂಬುದಾಗಿ. ಏನಾಯ್ತು? ಆಕಾಶ ತೆರೆಯಿತು. ದಟ್ ಮೀನ್ಸ್ he got the vision from heaven. ಎಷ್ಟೋ ಸಲ ತಪ್ಪಾದಂಥ ರೀತಿಯಲ್ಲಿ ಜನ ಹೇಳ್ತಾರೆ, ನನಗೆ ಆ ದರ್ಶನ ಆಯ್ತು, ನನಗೆ ಈ ದರ್ಶನ ಆಯ್ತು, ಆ ದರ್ಶನದಲ್ಲಿ ನಾನು ಪರಲೋಕಕ್ಕೆ ಹೋಗಿದ್ದೆ, ಅದನ್ನ ನೋಡಿದೆ. ಅನೇಕ ವಿಷಯಗಳು ಹೇಳ್ತಾರೆ. ದಟ್ ಈಸ್ ಆಲ್ ಐ ಡೋಂಟ್ ನೋ. ಇದು ಅವರು ಎಷ್ಟು ಸತ್ಯ ಹೇಳ್ತಾರೋ ಅಥವಾ ಸುಳ್ಳು ಹೇಳ್ತಾರೋ ನಾನು ಅದನ್ನು ಜಡ್ಜ್ ಮಾಡೋದಿಲ್ಲ. ಆದ್ರೆ ಇಟ್ ಈಸ್ ರಿವೀಲ್ಡ್ ಇನ್ ಗಾಡ್ಸ್ ವರ್ಡ್, ದಟ್ ಈಸ್ ಇನಫ್. ದೇವರ ವಾಕ್ಯದಲ್ಲಿ ನಮ್ಗೆ ಏನ್ ಹೇಳಲ್ಪಟ್ಟಿದೆ ಅಷ್ಟು ಸಾಕು. ದೇವರಿಗೂ ಆಗಿನ ಕಾಲದಲ್ಲಿ ದರ್ಶನದ ಅವಶ್ಯಕತೆ ಇತ್ತು, ದೇವರು ಕೊಟ್ಟ. ಆದ್ರೆ ಈಗ ದೇವ್ರ ವಾಕ್ಯದಲ್ಲಿ ಎಲ್ಲ ಇರುವ ಕಾರಣ ದರ್ಶನದ ಅವಶ್ಯಕತೆ ಇಲ್ಲ. ಆದ ಕಾರಣ ವಿ ಕಾಂಟ್ ಎಕ್ಸ್ಪೆಕ್ಟ್ ಗಾಡ್ ಶೋ ಮಿ ದ ವಿಷನ್ ಅಂತ ಹೇಳಿ ನಾವು ಹೇಳಿದ್ರೆ ದಟ್ ವೋಂಟ್ ಬಿ ರೈಟ್ ಅನಿಸ್ತದ. ನಾನು ಹೀಗೆ ನಮ್ಗೇನ್ ಬೇಕಾದ್ರೆ ದೇವ್ರ ವಾಕ್ಯದ ಕಡೆ ಹೋದ್ರೆ ಸಿಗ್ತದ. ಅದು ವಾಟ್ ಎವರ್ ಯು ವಾಂಟ್ ಇಸ್ ದೇರ್ ಇನ್ ಗಾಡ್ಸ್ ವರ್ಡ್. ಆದ ಕಾರಣ ನಾವು ಆ ಕಡೆ ಈ ಕಡೆ ಯಾಕೆ ಹೋಗ್ಬೇಕು, ಅಥವಾ ಇದನ್ನ ಯಾಕೆ ಬೇಡ್ಕೊಳ್ಬೇಕು, ಅಥವಾ ಅದಾಗ್ಲಿ ಇದಾಗ್ಲಿ ಅಂತ ಯಾಕೆ ಕೇಳ್ಕೊಳ್ಬೇಕು. ಸೊ ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ಇನ್ ಅವರ್ ಪ್ರೇಯರ್ಸ್ ಆಲ್ಸೋ. ನಾವು ಎದ್ರ ಸಲ ಬೇಡ್ಕೊಳ್ತೇವೆ ಅದರ ಬಗ್ಗೆ ನಾವು ಬಹಳ ಎಚ್ಚರವಾಗಿರಬೇಕಾದದ್ದು ಬಹಳ ಅವಶ್ಯ. ಓಕೆ, ಈಗ ಏನಾಯ್ತು ಅಂತಂದ್ರೆ ಪರಲೋಕ ತೆರೆಯಿತು. ಸೊ ಹಿ ಗಾಟ್ ದ ವಿಷನ್ ಫ್ರಮ್ ಹೆವನ್. ನೋಡ್ರಿ, ದೇವ್ರ ವಾಕ್ಯ ಎಷ್ಟು ಸುಂದರವಾದ ರೀತಿಯಲ್ಲಿ ಬರೆಯಲ್ಪಟ್ಟಿರೋದು. ನಾನು ಹೇಳ್ತಿರ್ತೇನೆ ಮೇಲೆ. ಅದರಲ್ಲಿ ಇಟ್ ಸೆಲ್ಫ್ ಎಕ್ಸ್ಪ್ಲನೇಟರಿ. ನೀವೇ ಅದನ್ನು ಬಹಳಷ್ಟು ಸಲ ಓದ್ರಿ, ಸಾವಕಾಶವಾಗಿ ಓದ್ರಿ. ಅದ್ರಲ್ಲಿ ಬಹಳಷ್ಟು ವಿಷಯಗಳು ನಿಮ್ಮ ಕಣ್ಣು ಮುಂದೆ ಬರ್ತವೆ. ಆದ ಕಾರಣ ನಾನು ಸಹ ಈ ದಿವಸಗಳಲ್ಲಿ ಅದನ್ನು ಎಂಜಾಯ್ ಮಾಡ್ತಾ ಇದ್ದೇನೆ. ದೇವರ ವಾಕ್ಯದಲ್ಲಿ ಸೂಕ್ಷ್ಮವಾಗಿ ನಾವು ಅದನ್ನು ಸ್ವಲ್ಪ ಗಮನವಿಟ್ಟು ಪ್ರಾರ್ಥನಾ ಪೂರ್ವಕವಾಗಿ, ಅಂದ್ರೆ ದೇವರ ಆತ್ಮನ ಸಹಾಯದಿಂದ ನಾವು ಅಭ್ಯಾಸ ಮಾಡುವಾಗ ನಮಗೆ ಬಹಳಷ್ಟು ವಿಷಯಗಳು ಅಲ್ಲಿ ಕಂಡು ಬರ್ತವೆ. ಓಕೆ, ಎರಡನೇದಾಗಿ ಏನಾಯ್ತು ನೋಡ್ರಿ, ಅಲ್ಲಿ ಆಕಾಶವು ತೆರೆದೀತು. 4 ಮೂಲೆಗಳನ್ನು ಹಿಡಿದಿದ್ದ ದೊಡ್ಡ ಜೋಳಿಗೆಯಂತಿರುವ ಏನೋ ಒಂದು ವಸ್ತು ಭೂಮಿಯ ಮೇಲೆ ಇಳಿಯುವುದನ್ನು ಕಂಡೆನು. ನೋಡ್ರಿ, ಅಂದ್ರೆ ಈಗ ಒಂದು ದೊಡ್ಡ ಒಂದು ಪೀಸ್ ಆಫ್ ಕ್ಲಾತ್ ಅಂತ ಹೇಳ್ರಿ, ಅಥವಾ ಜೋಳಿಗೆ ಅನ್ರಿ, ಅಥವಾ ಏನೋ ಅನ್ರಿ, 4 ಮೂಲೆಗಳಿದ್ರೆ ಅದನ್ನ ಹಿಡಿಬಹುದಲ್ಲ ನಾವು. 4 ಮಂದಿ 4 ಕಡೆ ಇದ್ರೆ ವಿ ಕ್ಯಾನ್ ಹೋಲ್ಡ್ ಇಟ್. ಆಮೇಲೆ ನಡುವೆ ಏನಾಗ್ತದೆ, ಸ್ವಲ್ಪ ಸ್ಯಾಗ್ ಬರ್ತದೆ. ಆ ಸ್ಯಾಗ್ದಲ್ಲಿ ಏನಿದ್ದು ಅಂತ ಹೇಳಿ ಮುಂದಿನ ವಚನ ನಮಗ ತಿಳಿಸ್ತದೆ. ನೋಡ್ರಿ, 4 ಮೂಲೆಗಳಿದ್ದ ವಸ್ತ್ರ, ಜೋಳಿಗೆ, ಆಮೇಲೆ ಏನೋ ಒಂದು ವಸ್ತು ಭೂಮಿಗೆ ಇಳಿಯುತ್ತಾ ಇತ್ತು ಅಂತ ಹೇಳಿ ಎಲ್ಲ ಬರೆಯಲ್ಪಟ್ಟಿದೆ. ಇಟ್ ವಾಸ್ ಡಿಸೆಂಡಿಂಗ್ ಫ್ರಮ್ ಹೆವನ್. ಪರಲೋಕದಿಂದ ಇಳಿದು ಬರ್ತಾ ಇತ್ತು. ನೀವು ಕಣ್ಮುಂದೆ ತೆಗೆದುಕೊಂಡು ಬನ್ರಿ ಎಲ್ಲಾ ವಿಷಯಗಳನ್ನ. ಯು ವಿಲ್ ಎಂಜಾಯ್ ದ ಸ್ಟಡಿ ಆಫ್ ಗಾಡ್ಸ್ ವರ್ಡ್. ಒಂದು ಜೋಳಿಗಿದೆ ಅಂತ ತಿಳ್ಕೊಡ್ರಿ, ಅದು ಆಕಾಶದಿಂದ ತೆರೆದಿದೆ, ಅದರಿಂದ ಕೆಳಗೆ ಬರ್ತಾ ಇದೆ. ಆಮೇಲೆ ಅದರಲ್ಲಿ ಏನಿದೆ ಅಂತ ಹೇಳಿ ನಮಗ ಮುಂದಿನ ವಚನ ತಿಳಿಸ್ತದೆ. ನೋಡ್ರಿ, ದೊಡ್ಡ ಜೋಳಿಗೆ ನಿಂತಿರುವ ವಸ್ತು ಏನೋ ಭೂಮಿಯ ಮೇಲೆ ಇಳಿಯುವುದನ್ನು ಕಂಡೆನು. ಅದರೊಳಗೆ ಸಕಲ ವಿಧವಾದಂತಹ ಪಶುಗಳು. ನೋಡ್ರಿ, ಎಷ್ಟು ದೊಡ್ಡದಿರ್ಬೇಕು. ಈಗ ನಾವು ನೋಹನ ಒಂದು ನಾವೆಯ ವಿಷಯವಾಗಿ ಅಥವಾ ಹಡಗದ ವಿಷಯವಾಗಿ ನಾವು ಅಭ್ಯಾಸ ಮಾಡಿದ್ದೇವೆ. ಅಲ್ಲಿ ದೇವರು ಎಷ್ಟು ದೊಡ್ಡ ಒಂದು ಹಡಗವನ್ನು ದೇವರು ನೋಹನಿಗೆ ಮಾಡ್ಲಿಕ್ಕೆ ಹೇಳಿದ್ದ. ಸ್ಪೆಸಿಫಿಕೇಶನ್ಸ್ ಪ್ರಕಾರ ನಾವು ಮಾಡ್ದ, ಅದರ ಪ್ರಕಾರ ಎಲ್ಲವೂ ಹಿಡಿಸಿದ್ವು, ಆಮೇಲೆ ಎಲ್ಲವೂ ಸುಖಾಂತವಾಯ್ತು ಅಂತ ಹೇಳಿ ನಮ್ಗೆ ಗೊತ್ತಿರುವಂತಹ ವಿಷಯ. ಆದ ಕಾರಣ ಇಲ್ಲಿ ಇಟ್ ಮಸ್ಟ್ ಬಿ ಅ ಕ್ವೈಟ್ ಹ್ಯೂಜ್ ಕ್ಲಾತ್ ಅಂತ ಹೇಳಿ ಹೇಳ್ಬೋದು ನಾವು. ಯಾಕಂದ್ರೆ ಅಲ್ಲಿ ಸಕಲ ವಿಧವಾದಂತ ಪಶುಗಳಿದ್ವು ಅಂತ. ಅಂದ್ರೆ ನೋಡ್ರಿ, ಒಂದು ಲಯನ್, ಎಲಿಫೆಂಟ್ ಅಂಡ್ ಚೀತಾ ಅಂಡ್ ಅದರ್ ಥಿಂಗ್ಸ್, ಮೆನಿ ಆರ್ ದೇರ್. ಸಣ್ಣ ದೊಡ್ಡ ಜಿರಾಫ್, ಜೆಬ್ರಾ, ಇವೆಲ್ಲವುಗಳನ್ನ ನಾವು ನೋಡುವಾಗ ಎಲ್ಲ ಇದ್ವು ಅದರಲ್ಲಿ ಅಂತ ಹೇಳಿ ಅದರ ಅರ್ಥ. ಯಾಕಂದ್ರೆ ಎಲ್ಲಾ ಪಶುಗಳು ಅಂತ ಹೇಳ್ತಾರೆ ನೋಡ್ರಿ. ಆಮೇಲೆ ಎರಡನೇದಾಗಿ ನೆಲದ ಮೇಲೆ ಹರಿದಾಡುವ ಕ್ರಿಮಿಕೀಟಗಳು ಇದ್ವು ಅಂತ.
ಅಂದ್ರೆ ಇವನ್ ಇನ್ಸೆಕ್ಟ್ಸ್ ಆಲ್ಸೋ ವೇರ್ ದೇರ್. ಅಂದ್ರೆ ನೊಣ ಇರ್ಬೋದು ಅಥವಾ ಜಿಟ್ಟೆಗಳಿರ್ಬೋದು ಅಥವಾ ಬೇರೆ ಬೇರೆ ಎಲ್ಲಾ ಕ್ರಿಮಿಕೀಟಗಳು ಅಂತ ಹೇಳ್ತಾವ. ನೆಲದ ಮೇಲೆ ಹರಿದಾಡುವಂಥವುಗಳು, ಇರುವೆಗಳು, ಬ್ಲಾಕ್ ಆಂಟ್ಸ್, ರೆಡ್ ಆಂಟ್ಸ್, ಅನೇಕ ಪ್ರಕಾರದಂತಹ ಕ್ರಿಮಿಕೀಟಗಳು ಅಲ್ಲಿರ್ಬೋದು ಅಂತ ಹೇಳಿ ನಮಗೆ ಅನಿಸ್ತದೆ. ಮೂರನೇದಾಗಿ ಅಲ್ಲಿ ಹೇಳಲ್ಪಟ್ಟಂತಹ ಮಾತೇನಂತಂದ್ರೆ ಹಾರಾಡುವ ಪಕ್ಷಿಗಳು ಇದ್ದುವ ಅಂತ. ಮೂರೂ ಭಾಗದಲ್ಲಿರ್ತಕ್ಕಂಥ ಪ್ರಾಣಿ, ಪಕ್ಷಿ ಮತ್ತು ಕ್ರಿಮಿಕೀಟಗಳು ಎಲ್ಲವುಗಳು ಅಲ್ಲಿ ಇದ್ದು ಆ ಜೋಳಿಗೆ ಅಂತಿರುವಂತ ಆ ಒಂದು ವಸ್ತ್ರದಲ್ಲಿ ಅವು ಹಿಡಿಯಲ್ಪಟ್ಟಿದ್ದವು. ದಟ್ ಕ್ಲಾತ್ ವಾಸ್ ಹೋಲ್ಡಿಂಗ್ ದೆಮ್ ಎಂಬುದಾಗಿ ನಮಗ ಅಲ್ಲಿ ಕಂಡು ಬರುವಂತಹ ಒಂದು ವಿಷಯ. ಹೀಗೆ ದೇವರು ಪೇತ್ರನಿಗೆ ಈ ಪ್ರಕಾರದ ಒಂದು ದರ್ಶನವನ್ನ ಅನುಗ್ರಹಿಸಿದನು ಅಂತ ಹೇಳಿ ನಮಗ ಈ 13 ವಚನಗಳಲ್ಲಿ ನಮಗೆ ಸ್ಪಷ್ಟವಾಗಿ ಕಂಡು ಬರ್ತದೆ. ನಿಮ್ಮೆಲ್ಲರಿಗೆ ಅದರ ಐಡಿಯಾ ಬಂತು ಅಂತ ಹೇಳಿ ನನಗೆ ಅನಿಸ್ತದೆ. ಈಗ ಪೇತ್ರ, ಅವನಿಗೆ ದರ್ಶನ, ಪರಲೋಕದಿಂದ ಒಂದು ಬಟ್ಟೆ ಬಂತು ಕೆಳಗೆ, ಜೋಳಿಗೆ, ಅದರಲ್ಲಿ 4 ಮೂಲೆಗಳಿದ್ದು, ಮಧ್ಯದಲ್ಲಿ ಆ ಸ್ಯಾಗ್ ಆಗ್ತಿರುವಂತಹ ಪಾಠದಲ್ಲಿ ಎಲ್ಲಾ ಪ್ರಕಾರದ ಪ್ರಾಣಿ, ಪಶುಗಳಿದ್ದು, ಆಮೇಲೆ ನೆಲದ ಮೇಲೆ ಹರಿದಾಡುವಂತಹ ಕ್ರಿಮಿಕೀಟಗಳಿದ್ದು, ಆಮೇಲೆ ಆಕಾಶದಲ್ಲಿ ಹಾರಾಡುವಂತ ಪಕ್ಷಿಗಳು ಸಹ, ಹಕ್ಕಿಗಳು ಸಹ ಇದ್ದುವು ಎಂಬುದಾಗಿ ಅಲ್ಲಿ ನಮಗ ಹೇಳಲಾಗಿದೆ. ಇಂಥ ಒಂದು ಸ್ಥಿತಿಯಲ್ಲಿರುವಾಗ ಮುಂದೇನಾಯ್ತು? ವಾಟ್ ವಾಸ್ ದ ನೆಕ್ಸ್ಟ್ ಥಿಂಗ್? ವಾಟ್ ಗಾಡ್ ವಾಂಟೆಡ್ ಟು ಕಮ್ಯುನಿಕೇಟ್ ಟು ಪೀಟರ್? ಪೀಟರ್ನಿಗೆ ದೇವರು ತಿಳಿಸಬೇಕಾದಂತಹ ಒಂದು ಸಂದೇಶ ಅಥವಾ ಪಾಠ ಏನಾಗಿತ್ತು? ಅದು ಬಹಳ ಮುಖ್ಯವಾದಂತ ಒಂದು ವಿಚಾರ ಇವತ್ತಿನ ಅಭ್ಯಾಸಕ್ಕಾಗಿ. ಆದ ಕಾರಣ ಅದನ್ನ ನಾನು ಇವತ್ತು ತೆಗೆದುಕೊಳ್ತಾ ಇದ್ದೇನೆ. ಸಹೋದರ ಓದಿದಂತ ಭಾಗದ ಕಡೆಗೆ ಹೋಗ್ಲಿಕ್ಕೆ ಆಗ್ತದೋ ಇಲ್ಲೋ ಗೊತ್ತಿಲ್ಲ. ಮೇ ಬಿ ನೆಕ್ಸ್ಟ್ ಟೈಮ್ ವಿಲ್ ಫಿನಿಶ್ ಇಟ್ ಆಫ್ ಪಾಸಿಟಿವ್ಲಿ. ಆದ್ರೆ ಈ ಹೊತ್ತು ಇದರ ಹಿನ್ನೆಲೆ ನಮಗ ಇಲ್ದಿದ್ರೆ ಕೊನೆಯದಾಗಿ ಏನಾಯ್ತು ಅದು ನಮಗ ಅಷ್ಟ ಅರ್ಥ ಆಗುವುದಿಲ್ಲ ಅನ್ನುವಂಥ ದೃಷ್ಟಿಯಿಂದ ಈ ಒಂದು ವಿಷಯವನ್ನ ನಾನು ನಿಮ್ಮ ಮುಂದೆ ಇವತ್ತು ಇಡ್ತಾ ಇದ್ದೇನೆ. ಹೀಗೆ ಅಲ್ಲಿ ದರ್ಶನದಲ್ಲಿ ಪೇತ್ರನು ಕಂಡುಕೊಂಡಂತ ಎಲ್ಲಾ ವಿಷಯಗಳ ಪ್ರಾಣಿ, ಕೀಟ, ಕ್ರಿಮಿಕೀಟ, ಪಕ್ಷಿಗಳು, ಇವುಗಳನ್ನೆಲ್ಲ ದೇವರು ತೋರಿಸಿದ ಮೇಲೆ ದೇವರು ಅವನಿಗೆ ಒಂದು ಮಾತು ಹೇಳ್ತಾನೆ. ಅದೇನಂತಂದ್ರೆ, ಪೇತ್ರನೇ ಎದ್ದು ಕೊಯ್ದು ತಿನ್ನು ಎಂದು ಅವನಿಗೆ ಒಂದು ವಾಣಿ ಕೇಳಿಸಿತು ಅಂತ ಹೇಳಿ ಇಲ್ಲಿ ನಮಗ ಕಂಡು ಬರ್ತದೆ. ನೋಡ್ರಿ, ಎಷ್ಟು ವಿಶೇಷವಾದಂತ ಸಂಗತಿಗಳು ಇಲ್ಲಿ ಘಟಿಸ್ತಾ ಇದೆ. ಇಂಥ ಈ ಎಲ್ಲಾ ಪ್ರಾಣಿ, ಪಕ್ಷಿ, ಆಮೇಲೆ ಕ್ರಿಮಿಕೀಟಗಳನ್ನ ದೇವ್ರು ಏನ್ ಹೇಳ್ತಾ ಇದ್ದಾನಂತಂದ್ರೆ, ಇವುಗಳನ್ನ ಎದ್ದು, ಫಸ್ಟ್ ಆಫ್ ಆಲ್ ಯು ರೈಸ್ ಅಪ್, ಎರಡನೇದಾಗಿ ಕೊಯ್ದು ಅವುಗಳನ್ನ ಕಟ್ ಮಾಡು, ಆಮೇಲೆ ಮೂರನೇದಾಗಿ ಈಟ್ ಇಟ್ ಅಂತ ಹೇಳ್ತಾನೆ ದೇವ್ರು. ಆಗ ಪೇತ್ರನಿಗೆ ಏನಾಯ್ತು? ದೇವರು ಅದನ್ನ ಹೇಳ್ದ, ಆದ್ರೆ ಪೇತ್ರನ ಒಂದು ಸ್ಥಿತಿಯನ್ನು ಸ್ವಲ್ಪ ನೋಡೋಣ ಈಗ ಏನಾಯ್ತು ಅಂತ ಹೇಳಿ. ಅದಕ್ಕೆ ಪೇತ್ರನು ಈ ವಾಣಿ ಕೇಳಿಸಿದ ಕೂಡಲೇ ಪೇತ್ರನು ಏನ್ ಹೇಳ್ತಾನೆ? ವಾಟ್ ವಾಸ್ ಹಿಸ್ ರೆಸ್ಪಾನ್ಸ್? ಆ ರೆಸ್ಪಾನ್ಸ್ ಅನ್ನ ನಾವು ತಿಳ್ಕೊಳ್ಬೇಕು. ಬೇಡವೇ ಬೇಡ ಸ್ವಾಮಿ, ನಾನು ಎಂದೂ ಹೊಲೆ ಪದಾರ್ಥವನ್ನಾಗ್ಲಿ ಅಶುದ್ಧ ಪದಾರ್ಥವನ್ನಾಗ್ಲಿ ತಿಂದವನಲ್ಲ ಅಂದನು ಅಂತೇಳಿ ಇಲ್ಲಿ ಪೇತ್ರನ ಒಂದು ಪ್ರತ್ಯುತ್ತರವನ್ನ ನಾವು ಕಾಣ್ತೇವೆ. ನೋಡ್ರಿ, ಎಷ್ಟು ವಿಶೇಷವಾದಂತಹ ಸಂಗತಿಗಳನ್ನ ದೇವರು ನಮ್ಮ ಮುಂದೆ ಇಟ್ಟಿದ್ದಾನೆ. ಸಕಲವಿಧವಾದಂತ ಈ ಎಲ್ಲಾ ವಿಷಯಗಳು, ಪ್ರಾಣಿ, ಕ್ರಿಮಿಕೀಟ, ಪಕ್ಷಿಗಳು, ಇವೆಲ್ಲವುಗಳನ್ನಿರುವಾಗ ಪೇತ್ರನಿಗೆ ದೇವರು ಎದ್ದು ಕೊಯ್ದು ತಿನ್ನು ಅಂತ ಹೇಳುವಾಗ ಅದು ಯಾವ ರೀತಿಯಾಗಿ ಅವನ ಯೋಚನೆ ಅವನಿಗೆ ಬಂದು ಅಂತ ಹೇಳಿ ನಮಗೆ ಅಲ್ಲಿ ಸ್ಪಷ್ಟವಾಗಿ ತಿಳಿತದೆ. ಈ ಧ್ವನಿಗೆ ಯಾವ ರೀತಿಯಾಗಿ ಅವನ ರೆಸ್ಪಾನ್ಸ್ ಕೊಟ್ಟ ಎಂಬುದಾಗಿ, ಮತ್ತು ಅವನ ಮನಸ್ಸಿಗೆ ಯಾವ ಒಂದು ಸಂದೇಶ ಕೊಡಲ್ಪಟ್ಟಿತು ಎಂಬುದಾಗಿ ನಾವು ಸ್ವಲ್ಪ ಅಭ್ಯಾಸ ಅಥವಾ ತಿಳ್ಕೊಳ್ಬೇಕಾದದ್ರ ಅವಶ್ಯಕತೆಯಾಗಿದೆ. ಈ ಒಂದು ಆಜ್ಞೆ ನಾವು ನಮಗೆ ಗೊತ್ತಿರೋ ಪ್ರಕಾರ ಪೇತ್ರ ಏನಾಗಿದ್ದ ಅಂತಂದ್ರೆ, ಹಿ ವಾಸ್ ಎ ಜ್ಯೂ. ಆತನ ಒಬ್ಬ ಯಹೂದ್ಯನಾಗಿದ್ದ. ಆದ ಕಾರಣ ಯಹೂದ್ಯರು ದೇ ವರ್ ವೆರಿ ಪರ್ಟಿಕ್ಯುಲರ್. ಯಾಕಂದ್ರೆ ಮೋಶೆ ಧರ್ಮಶಾಸ್ತ್ರದಲ್ಲಿ ಹೇಳಿದಂಥ ಪ್ರಾಣಿ, ಪಕ್ಷಿ ಇವೆಲ್ಲವುಗಳನ್ನ ದೇ ಯೂಸ್ ಟು ಈಟ್ ಓನ್ಲಿ ದ ಕ್ಲೀನ್ ಅನಿಮಲ್ಸ್ ಅಂತ ಹೇಳಿ ನಮಗ ಅಲ್ಲಿ ಮೋಶೆ ಧರ್ಮಶಾಸ್ತ್ರದಲ್ಲಿ ಅದನ್ನ
ರೆಫರೆನ್ಸ್ ಕೊಟ್ಟು ಓದ್ಲಿಕ್ಕೆ ಸಮಯ ಇಲ್ಲ, ಆದ್ರೆ ಜಸ್ಟ್ ನೆನ್ಪಿಟ್ಕೊಡ್ರಿ. ಮೋಶೆ ಧರ್ಮಶಾಸ್ತ್ರದ ಪ್ರಕಾರ ಕೆಲವು ವಿಷಯಗಳನ್ನ ಅಷ್ಟೇ ತಿನ್ಬೇಕು ಅಂತಿತ್ತು. ಅಂಡ್ ದೇವರ್ ಕಾಲ್ಡ್ ಆಸ್ ಕೋಶರ್. ನಿಮಗೆ ದಿವಸಗಳಲ್ಲಿ ಈ ಒಂದು ಹೆಸರಲ್ಲಿ ಅನೇಕ ಕಡೆಗಳು ಕೇಳಿ ಬರಬಹುದು. ಕೋಶರ್ ಫುಡ್ ಅಂತ ಹೇಳ್ತಾರೆ. ಕೋಶರ್ ಫುಡ್ ಅಂತಂದ್ರೆ ಯಹೂದ್ಯರು ತಿನ್ನುವಂತಹ ಒಂದು ಆಹಾರ. ಇಟ್ ವಾಸ್ ಕ್ಲೀನ್ ಫುಡ್ ಅಂತ ಹೇಳ್ತಾರೆ. ಅದಕ್ಕೆ ಕ್ಲೀನ್ ಫುಡ್ ಇಸ್ ಎ ಕೋಶರ್ ಫುಡ್. ಇಟ್ ಈಸ್ ದ ಫುಡ್ ಆಫ್ ದ ಜ್ಯೂಸ್. ಯಹೂದ್ಯರು ಊಟ ಮಾಡುವಂತ ಒಂದು ಆಹಾರಕ್ಕೆ ಅವ್ರು ಏನ್ ಕರೀತಾ ಇದ್ರು ಅಂತಂದ್ರೆ ಕೋಶರ್ ಫುಡ್ ಅಂತ ಹೇಳಿ. ಆದ್ರೆ ದೇವ್ರು ಹೇಳಿದ್ದೇನಾಗಿತ್ತು? ಬೇರೆನಾಗಿತ್ತು. ಅಲ್ಲಿ ಎಲ್ಲಾ ಪ್ರಕಾರದ ಪ್ರಾಣಿಗಳಿವೆ, ಎಲ್ಲಾ ಪ್ರಕಾರದ ಪಕ್ಷಿಗಳಿವೆ, ಆಮೇಲೆ ಎಲ್ಲಾ ಪ್ರಕಾರದ ಕ್ರಿಮಿಕೀಟಗಳಿವೆ. ದೇವ್ರು ಹೇಳ್ತಾ ಇದ್ದಾನೆ, ನೀನು ಇವುಗಳನ್ನ ತೆಗೆದುಕೊಂಡು ಕೊಯ್ದು ತಿನ್ನು ಅಂತ ಹೇಳಿ ಹೇಳುವಾಗ ಅದು ಅದು ಏನಾಗಿತ್ತು ಅಂತಂದ್ರೆ ಬೇರೆನೇ ಆದಂತಹ ಒಂದು ಆಜ್ಞೆ ಆಗಿತ್ತು ಅಂತ ಹೇಳಿ ನಮಗ ಕಂಡು ಬರ್ತದೆ. ಅದರ ಅರ್ಥ ನಾವು ಮಾಡ್ಕೊಳ್ಬೇಕು. ದೇವ್ರು ಹಂಗ ಒಂದ್ ಹೇಳ್ತಾನೆ, ಮತ್ತೊಂದು ರೀತಿಯಲ್ಲಿ ಮತ್ತೊಂದು ಕಡೆಗೆ ಆತನ ಅದ್ರ ವಿರುದ್ಧವಾಗಿ ಹೇಳ್ತಾನಂತ ಅದರ ಅರ್ಥ ಅಲ್ಲ. ಲೆಟ್ಸ್ ಕಮ್ ಟು ದಟ್ ಪಾಯಿಂಟ್. ಆದ್ರೆ ನೀವು ಡೋಂಟ್ ಕನ್ಕ್ಲೂಡ್ ಸೊ ಇಮಿಡಿಯೇಟ್ಲಿ. ಮನಸ್ಸಿಗೆ ಬಂದ ಕೂಡಲೇ ಅದ್ರ ಬಗ್ಗೆ ಒಮ್ಗಿಲಿ ನೀವು ಅದರ ಒಂದು ಕನ್ಕ್ಲೂಷನ್ ಅಂತಂದ್ರೆ ಅದ್ರ ಬಗ್ಗೆ ನೀವು ನಿರ್ಣಯ ತೆಗೆದುಕೊಳ್ಬೇಡ್ರಿ. ಆದ್ರೆ ಮುಂದೆ ದೇವರ ಮುಂದೆ ಹೋಗುವಾಗ ದೇವರು ಅದ್ರ ಹಿಂದೆ ಏನು ವಿಚಾರ ಇಟ್ಟಿದ್ದಾನೆ ಅದನ್ನ ನಾವು ತಿಳ್ಕೊಳ್ಳೋಣ. ವೈ ಗಾಡ್ ಗಿವ್ ಸಚ್ ಎ ವಿಷನ್ ಟು ಪೀಟರ್ ಎಂಬುದನ್ನು ನಾವು ತಿಳ್ಕೊಳ್ಳೋಣ. ಈ ರೀತಿಯಾಗಿ ಕೋಶರ್ ಫುಡ್ ಊಟ ಮಾಡಬೇಕಾದಂತ ಯಹೂದ್ಯನಾದಂತಹ ಪೇತ್ರನಿಗೆ ದೇವರು ಹೇಳ್ತಾ ಇದ್ದಾನೆ, ಯು ಈಟ್ ನಾನ್ ಕೋಶರ್ ಫುಡ್. ಕೋಶರ್ ಅಲ್ಲದಂತಹ ಊಟ ನೀನು ಮಾಡು ಅಂತೇಳಿ ಹೇಳುವಾಗ ಪೇತ್ರನಂದ, ಬೇಡವೇ ಬೇಡ ಸ್ವಾಮಿ ಅಂತ ಹೇಳ್ತಾನೆ. ಬೇಡವೇ ಬೇಡ ಅಂದ್ರೆ ಇಸ್ ದ ಡಬಲಿ ಹಿ ಇಸ್ ಕನ್ಫರ್ಮಿಂಗ್ ಇಟ್. ನನಗೆ ಬೇಡ ಬೇಡ ಆಗುದೇ ಇಲ್ಲ ಅಂದಂಗ ಅದರ ಅರ್ಥ. ಇಂಪಾಸಿಬಲ್ ಎಂಬುದಾಗಿ ಹೇಳಿದಂತ ರೀತಿಯಲ್ಲಿ ಪೌಲನು ಹೇಳ್ತಾ ಇದ್ದಾನೆ, ಬೇಡವೇ ಬೇಡ ಸ್ವಾಮಿ. ಮತ್ತ ಸ್ವಾಮಿ ಅಂತ ಹೇಳ್ತಾನೆ, ಒಡೆಯ ಹೇಳಿದ್ಮೇಲೆ ಮಾಡ್ಲೇಬೇಕಲ್ಲ. ಆದ್ರೆ ಅವನ ಮಾತು ಏನ್ ಹೇಳ್ತದೆ ಅಂತಂದ್ರೆ, ಒಡೆ ಅಂತ ಹೇಳ್ತಾ ಇದ್ದಾನೆ, ಆದ್ರೆ ಮಾಡ್ತಾ ಇದ್ದಾನೆ, ಆಡ್ತಾ ಇದ್ದಾನೆ ಮತ್ತೊಂದು, ಮಾತಾಡ್ತಾ ಇದ್ದಾನೆ ಮತ್ತೊಂದು. ಈ ರೀತಿಯಾಗಿ ಊಟ ಆಹಾರ ಹೇಗೆ ತಿನ್ಲಿ, ಬೇಡವೇ ಬೇಡ ಎಂಬಂತಹ ಒಂದು ವಿರೋಧಾಭಾಸವನ್ನ ಇಲ್ಲಿ ವ್ಯಕ್ತ ಮಾಡ್ತಾ ಇದ್ದಾನೆ. ಬೇಡವೇ ಬೇಡ ಸ್ವಾಮಿ ಅನ್ನುವಾಗ ವಿರೋಧಾಭಾಸ ಅಲ್ಲಿ ಇರುವಂತದ್ದೊಂದು, ಅವನು ಹೇಳ್ತಾ ಇದ್ದಾನೆ ಮತ್ತೊಂದು. ಈ ರೀತಿಯಾಗಿ ತದ್ವಿರುದ್ಧವಾಗಿ ಇರತಕ್ಕಂತಹ ವಿಚಾರಗಳನ್ನ ಇಲ್ಲಿ ನಮಗ ದೇವರು ನಮ್ಮ ಮುಂದೆ ಇಟ್ಟಿದ್ದಾನೆ. ಇದು ಹೇಗೆ ಸಾಧ್ಯ ಎಂಬುದಾಗಿ ಅವನ ಮುಂದೆ ಒಂದು ವಿಚಾರ ಇದೆ. ಹೀಗೆ ದೇವರು ತನ್ನ ವಿಚಾರಗಳನ್ನ ಆತನು ಹೇಗೆ ಮಾಡಬೇಕೆಂದು ಕಲಿಸ್ತಾನೆ. He always teaches us how to work. ಯೇಸು ಸ್ವಾಮಿಯವರು ತಮ್ಮ ಶಿಷ್ಯರಿಗೆ ಯಾವ ರೀತಿಯಾಗಿ ನೀವು ಕೆಲಸ ಮಾಡಬೇಕು, ಹೌ ಯು ಶುಡ್ ಸರ್ವ್ ದ ಲಾರ್ಡ್, ಹೌ ಯು ಶುಡ್ ಇವ್ಯಾಂಜಲೈಸ್, ಸುವಾರ್ಥ ಸೇವೆಯನ್ನ ಯಾವ ರೀತಿಯಾಗಿ ನೀವು ಮಾಡಬೇಕು ಎಂಬುದಾಗಿ he gave training for 3.5 years. ಎಲ್ಲರಿಗೂ ಗೊತ್ತಿರುವಂತಹ ಮಾತು. ಮೋಶೆಗೆ 40 years he trained. ಅದೇ ರೀತಿಯಾಗಿ ಯೋಸೆಫನಿಗೆ 13 years he trained. And David for about 15 years he trained. ಈ ರೀತಿಯಾಗಿ ದೇವರ ತರಬೇತಿನ ಒಂದು ಕಾಲ ಅಥವಾ ಸಮಯ ಅದು ಅಷ್ಟು ವಿಶೇಷವಾಗಿ ಇರ್ತದೆ ಎಂಬುದನ್ನು ನಾವು ತಿಳ್ಕೊಂಡಿರ್ಬೇಕು. ಯಾಕಂದ್ರೆ ಎನಿ ವರ್ಕ್, ಫಾರ್ ಎಕ್ಸಾಂಪಲ್ ಎನಿ ಫ್ಯಾಕ್ಟರಿ ಆಗ್ಲಿ ಅಥವಾ ಗವರ್ಮೆಂಟ್ ಆಫೀಸ್ ಆಗ್ಲಿ ಅಥವಾ ಎನಿ ಆರ್ಗನೈಸೇಷನ್ ಆಗ್ಲಿ ಅಥವಾ IT ಸೆಕ್ಟರ್ ಆಗ್ಲಿ, ದೇ ಗಿವ್ ದ ಟ್ರೈನಿಂಗ್ ಪ್ರೋಗ್ರಾಮ್ ಆದ್ಮೇಲೆ ಅವರಿಗೆ ಮೇ ಬಿ ದೇ ಹ್ಯಾವ್ ಟು ರೆಸ್ಪಾಂಡ್. ಆಮೇಲೆ ರೆಸ್ಪಾನ್ಸ್ ಹೆಂಗಿರ್ತದೆ, ಅಥವಾ ಟೆಸ್ಟ್ ತೆಗೆದುಕೊಳ್ಬಹುದು ಅಥವಾ ವೈವಾ ಇರ್ಬೋದು, ಏನೇ ಇರ್ಲಿ, ಅದೇನ್ ತೋರಿಸ್ತದೆ ಅಂತಂದ್ರೆ ನಮ್ಮ ತರಬೇತು ಅದು ಇಫೆಕ್ಟಿವ್ ಆಗಿದೆಯೋ ಇಲ್ವೋ ಎಂಬುದನ್ನ ಅದು ತೋರಿಸ್ತದೆ. ಮತ್ತು ಅನ್ಲೆಸ್ ಎ ಪರ್ಸನ್ ಇಸ್ ಟ್ರೈನ್ಡ್, ಹಿ ವಿಲ್ ನಾಟ್ ಬಿ ಎಂಪ್ಲಾಯ್ಡ್ ಡೈರೆಕ್ಟ್ಲಿ ಇನ್ ದ ಫೀಲ್ಡ್ ಆಫ್ ಆಕ್ಟಿವಿಟಿ ಎಂಬುದನ್ನ ನಾವೆಲ್ಲರೂ ತಿಳಿದಿದ್ದೇವೆ, ಹೆಚ್ಚು ನಾವು ವಿವರಿಸುವುದಿಲ್ಲ. ಆದ ಕಾರಣ ದೇವರು ತಾನು ಏನ್ ಮಾಡ್ಬೇಕು ಎಂಬುದನ್ನ ಕಲಿಸ್ಕೊಡ್ತಾನೆ. ಹಿ ಟೀಚಸ್ ಅಸ್. ಆದ ಕಾರಣ ನಾವು ಯಾವಾಗ್ಲೂ ಆತನ ಕಲಿಸುವಿಕೆಗೆ ಒಳಗಾಗಬೇಕಾದದ್ದು ಬಹಳ ಅವಶ್ಯ. ದೇವರೇ ನಿನ್ನ ಚಿತ್ತ, ನಿನ್ನ ಕೆಲಸ, ನಿನ್ನ ಕಾರ್ಯ, ನಿನ್ನ ಇಚ್ಛೆ ಅದಾಗ್ಲಿ ಎನ್ನುವಂತ ಜೀವನ ನಮ್ದಾಗಿರ್ಬೇಕು.
ಯಾವ ರೀತಿಯಾಗಿ ಮರಿಯಳು ಲೂಕನ ಸುವಾರ್ತೆ 1ನೇ ಅಧ್ಯಾಯ 38ನೇ ವಚನದಲ್ಲಿ ಹೇಳ್ತಾಳೆ ಒಂದು ಮಾತು, ಬಹಳ ಸುಂದರವಾದಂತಹ ಮಾತು, ಬಾಯ್ಪಾಟ್ ಮಾಡ್ರಿ, ರಿಮೆಂಬರ್ ಇಟ್, ವೆರಿ ಇಂಪಾರ್ಟೆಂಟ್ ವರ್ಸ್. ಇವತ್ತು ನಾನು ಜಸ್ಟ್ ನೋಡ್ತಾ ಇರುವಾಗ ಅದ್ ನನ್ನ ಕಣಿಗೆ ಬಂತು, ಅಂದ್ರೆ ನನಗೆ ನೆನಪಿಗೆ ಬಂತು, ಅದನ್ನ ಇಮಿಡಿಯೇಟ್ಲಿ ನಾನು ನೋಟ್ ಮಾಡಿದೆ. ಅದನ್ನು, ದೇವರಿಂದ ಬರುವ ಯಾವ ಮಾತಾದ್ರೂ ನಿಷ್ಫಲವಾಗುವುದಿಲ್ಲ. ದೇವರಿಂದ ಬರುವ ಯಾವ ಮಾತಾದ್ರೂ ನಿಷ್ಫಲವಾಗುವುದಿಲ್ಲ. ಅಂದ್ರೆ ದೇವರಿಂದ ಬರುವಂತ ಎಲ್ಲಾ ಮಾತುಗಳು ಫಲಪ್ರದವಾಗಿರ್ತವೆ ಎಂಬುದಾಗಿ ಅದರ ಅರ್ಥ. ಗಾಡ್ಸ್ ವರ್ಡ್, ವಾಟ್ ಎವರ್ ವರ್ಡ್ ಕಮ್ಸ್ ಫ್ರಮ್ ಗಾಡ್ ವಿಲ್ ಬಿ ಆಲ್ವೇಸ್ ಫ್ರೂಟ್ಫುಲ್. ಎಂಥ ಸುಂದರವಾದಂತಹ ಒಂದು ಮಾತನ್ನ ಇಲ್ಲಿ ನಾವು ನೋಡ್ತೇವೆ. ಮರಿಯಳು ಹೇಳ್ತಾ ಇದ್ದಾಳೆ ಅದನ್ನ ದೇವರಿಂದ ಬರುವ ಯಾವ ಮಾತಾದರೂ ನಿಷ್ಫಲವಾಗುವುದಿಲ್ಲ. ಇಗೋ ನಾನು ಕರ್ತನ ದಾಸಿ. ನೋಡ್ರಿ, ಎಷ್ಟು ಒಳ್ಳೆ ರೀತಿಯಲ್ಲಿ ಆಕೆ ತನ್ನ ಒಂದು ದೀನತೆಯನ್ನ ಮತ್ತು ತನ್ನ ಸಮರ್ಪಣೆಯನ್ನ ಇಲ್ಲಿ ವ್ಯಕ್ತ ಮಾಡ್ತಾ ಇದ್ದಾಳೆ. ಇಗೋ ನಾನು ಕರ್ತನ ದಾಸಿ. ನಾನು ಕರ್ತನ ತಾಯಿ ಅಂತ ಹೇಳ್ತಾ ಇಲ್ಲ ಇಲ್ಲಿ, ಆದ್ರೆ ನಾನು ಕರ್ತನ ದಾಸಿ ಎಂಬುದಾಗಿ ಹೇಳ್ತಾ ಇದ್ದಾಳೆ. ನೋಡ್ರಿ, ಜನ ತಿಳ್ಕೊಳ್ಬೇಕು ಇದನ್ನ. ಬೇರೆ ಬೇರೆ ಪಂಗಡದವರು ಅದನ್ನ ಸರಿಯಾಗಿ ತಿಳ್ಕೊಳ್ಬೇಕು. ದೇವ್ರ ವಾಕ್ಯ ಅಷ್ಟು ಸ್ಪಷ್ಟವಾಗಿ ಮಾತಾಡ್ತದೆ ಅಂತ ಹೇಳಿ. ನಾನು ಕರ್ತನ ದಾಸಿ ಅಂತ ಹೇಳ್ತಾಳೆ, ನಾನು ಕರ್ತನ ತಾಯಿ ಅಂತ ಹೇಳೋದಿಲ್ಲ. ಆಮೇಲೆ ಹೇಳ್ತಾಳೆ, ನೀನು ಹೇಳಿದಂತೆ ನನಗೆ ಆಗಲಿ ಎಂಬುದಾಗಿ ಅಲ್ಲಿ ಆಕೆ ಮುಗಿಸ್ತಾಳೆ. ನೀನು ಹೇಳಿದಂತೆ ನನಗೆ ಆಗಲಿ ಎಂಬುದಾಗಿ. ದಯಮಾಡಿ ಮ್ಯೂಟ್ ಮಾಡ್ರಿ. ನೀನು ಹೇಳಿದಂತೆ ನನಗೆ ಆಗಲಿ ಎಂಬುದಾಗಿ ಮರಿಯಳು ಹೇಳಿದಂತಹ ಈ 3 ಅಂಶಗಳ ಒಂದು ವಿಚಾರ ಬಹಳ ಸುಂದರವಾಗಿದೆ. ದೇವರಿಂದ ಬರುವ ಯಾವ ಮಾತಾದರೂ ನಿಷ್ಫಲ ಆಗುವುದಿಲ್ಲ. ಮತ್ತೆ ಇದು ಎರಡನೇದಾಗಿ, ಇಗೋ ನಾನು ಕರ್ತನ ದಾಸಿ. ನಾವು ದೇವರಿಗೆ ತಗ್ಗಿಸಿಕೊಂಡು ಒಪ್ಪಿಸ್ಕೊಡ್ಬೇಕು. ಮೂರನೇದಾಗಿ, ನೀನು ಹೇಳಿದಂತೆ ನನಗಾಗಲಿ, ನಿನ್ನ ಚಿತ್ತ, ಲೆಟ್ ದೈ ವಿಲ್ ಬಿ ಡನ್ ಎಂಬುದಾಗಿ ನಾವು ಯಾವಾಗಲೂ ಯೇಸು ಸ್ವಾಮಿಯವರಿಗೆ ನಮ್ಮನ್ನು ಒಪ್ಪಿಸಿಕೊಡುವಾಗ ಅದ್ಭುತವಾದಂತಹ ವಿಷಯಗಳನ್ನ ನಮ್ಮ ಜೀವನದಲ್ಲಿ ಕಾಣ್ತೀವಿ. ಮರಿಯಳು ತನ್ನ ಜೀವನದಲ್ಲಿ ಅತ್ಯದ್ಭುತವಾದಂತಹ ವಿಷಯವನ್ನ ಪಡೆದುಕೊಂಡಳು, ದೇವರ ಚಿತ್ತಕ್ಕೆ ಒಳಗಾಗಿ. ಆದ ಕಾರಣ ಇಲ್ಲಿ ಪೇತ್ರನು ಸಹ ಆ ಸ್ಥಿತಿಗೆ ಬರಬೇಕು ಎನ್ನುವಂತಹ ದೃಷ್ಟಿಯಿಂದ ದೇವರು ಅವನಿಗೆ ಈ ಒಂದು ದರ್ಶನವನ್ನು ಕೊಟ್ಟು ಅವನು ಇಲ್ಲಿ ಅದನ್ನ ಒಪ್ಪಿಕೊಳ್ಳುವಂತೆ ಮಾಡ್ತಾನೆ ಎಂಬುದನ್ನ ಮುಂದಿನ ಭಾಗದಲ್ಲಿ ನಾವು ಅಭ್ಯಾಸ ಮಾಡೋಣ. ಸಮಯ ದಾಟ್ತಾ ಇದೆ, ಆದ ಕಾರಣ ಸ್ವಲ್ಪ ಫಾಸ್ಟ್ ಮಾಡ್ತೇನೆ. ಪೇತ್ರನು ರಕ್ಷಣೆ ಹೊಂದಿದಂತ ಮನುಷ್ಯ ಆಗಿದ್ದ. ಹಿ ವಾಸ್ ಎ ಸೇವ್ಡ್ ಪರ್ಸನ್. ಯೇಸು ಸ್ವಾಮಿಯಿಂದ ಆರಿಸಲ್ಪಟ್ಟವ, ಯೇಸು ಸ್ವಾಮಿಯ ಮೇಲೆ ವಿಶ್ವಾಸ ಇಟ್ಟವ, ಮತ್ತೆ ಯೇಸು ಸ್ವಾಮಿಯನ್ನು ಹಿಂಬಾಲಿಸುವಂತವ, ಯೇಸು ಸ್ವಾಮಿಯ ಶಿಷ್ಯ, ಯೇಸು ಸ್ವಾಮಿಯಿಂದ ಕಳಿಸಲ್ಪಟ್ಟಂತಹ ಅಪಾಸ್ಟಲ್ ಆಫ್ ಲಾರ್ಡ್ ಜೀಸಸ್ ಕ್ರೈಸ್ಟ್ ಎಂಬುದಾಗಿ. He was filled with the Holy Spirit. ಪವಿತ್ರಾತ್ಮನಿಂದ ಭರಿತನಾದಂತಹ ಒಬ್ಬ ವ್ಯಕ್ತಿ ಆಗಿದ್ದ ಎಂಬುದಾಗಿ ಅವನ ವಿಷಯವಾಗಿ ನಾವು ಕಾಣ್ತೇವೆ. ಮತ್ತು ದೇವರಿಂದ ವಿಶೇಷವಾಗಿ ಉಪಯೋಗಿಸಲ್ಪಟ್ಟಂತಹ ಒಬ್ಬ ವ್ಯಕ್ತಿ ಆಗಿದ್ದ. ಆಕ್ಟ್ಸ್ ಆಫ್ ಅಪೋಸ್ತಲದಲ್ಲಿ ನಾವು ಆತನ ಬಗ್ಗೆ ಅನೇಕ ವಿಷಯಗಳನ್ನ ಓದ್ತೇವೆ. ಎಷ್ಟು ವಿಶೇಷವಾದ ರೀತಿಯಲ್ಲಿ ದೇವರು ಅವನನ್ನ ಅಪೋಸ್ತಲರ ಕೃತ್ಯದಲ್ಲಿ ಉಪಯೋಗಿಸ್ಕೊಳ್ತಾನೆ. ಅದೇ ರೀತಿಯಾಗಿ ನಮಗೆ ಆ ಸ್ವಾರ್ಥಿಯಲ್ಲಿಯೂ ಸಹ ಆತನು ಯಾವ ರೀತಿಯಾಗಿ ಯೇಸು ಸ್ವಾಮಿಯವರಿಗೆ ಉಪಯೋಗಿಯಾಗಿದ್ದ ಎಂಬುದಾಗಿ. ದೇವರು ಯೇಸು ಸ್ವಾಮಿ ಆ ಬೆಟ್ಟದ ಮೇಲೆ ಪರ್ವತದ ಮೇಲೆ ಹೋದಾಗ ಪೇತ್ರ, ಯಾಕೋಬ, ಯೋಹಾನರು ಅಲ್ಲಿದ್ರು ಅಂತ ಹೇಳಿ ನಾವು ನೋಡ್ತೇವೆ. ಗೆತ್ಸೆಮನೆ ತೋಟದಲ್ಲಿ ಯೇಸು ಸ್ವಾಮಿ ಪ್ರೇಯರ್ ಮಾಡ್ಲಿಕ್ಕೆ ಪ್ರಾರ್ಥಿಸ್ಲಿಕ್ಕೆ ಹೋದಾಗ ಅಲ್ಲಿ ಪೇತ್ರ, ಯಾಕೋಬ, ಯೋಹಾನರು ಮುಂದಿನ ಭಾಗದಲ್ಲಿದ್ರು. ಯೇಸು ಸ್ವಾಮಿ ಒಳಗಿನ ಭಾಗ, ಸೆಕೆಂಡ್ ಭಾಗದಲ್ಲಿ ಇವರು, ಆಮೇಲೆ ಉಳಿದಂತ ಶಿಷ್ಯರು ಎಷ್ಟು ಜನ, 8 ಜನ ಶಿಷ್ಯರು ಏನಿದ್ರಂತಂದ್ರೆ ಹೊರಗಿನ ಔಟರ್ ಸರ್ಕಲ್ ದಲ್ಲಿ ಇದ್ರು ಎಂಬುದಾಗಿ ನಮ್ಗೆ ಗೊತ್ತಿರುವಂತಹ ಮಾತು. ಈ ರೀತಿಯಾಗಿ ಪೇತ್ರ ಏನಾಗಿದ್ದ ಅಂತಂದ್ರೆ ದೇವರಿಂದ ವಿಶೇಷವಾಗಿ ಉಪಯೋಗಿಸಲ್ಪಟ್ಟಂತಹ ಒಬ್ಬ ವ್ಯಕ್ತಿ ಆಗಿದ್ದ. ಆದ ಕಾರಣ ಪೇತ್ರನು ಏನಾಗಿದ್ದ ಅಂತಂದ್ರೆ ಆತನೊಬ್ಬ ವ್ಯಕ್ತಿ ಆಗಿದ್ದ. ಅಂದ್ರೆ ಪೇತ್ರನೇ ಆಗಿದ್ದ. ಅವನು ಪರಿಪೂರ್ಣ ಅಂತ ಹೇಳಿ ಯೇಸು ಸ್ವಾಮಿ ಅವನನ್ನು ಉಪಯೋಗಿಸ್ಲಿಲ್ಲ. ಪೀಟರ್ ವಾಸ್ ಅ ಪರ್ಫೆಕ್ಟ್ ಮ್ಯಾನ್ ಅಂತ ಹೇಳಿ ಅವನನ್ನು ಉಪಯೋಗಿಸ್ಲಿಲ್ಲ. ಆದ್ರೆ ಪೇತ್ರನನ್ನ ದೇವ್ರು ಯಾವಾಗ ಉಪಯೋಗಿಸ್ದ ಅಂತ ಹೇಳಿ ನಾವು ತಿಳ್ಕೊಂಡಿರ್ಬೇಕು, ನೆನ್ಪಿನಲ್ಲಿ ಇಟ್ಕೊಂಡಿರ್ಬೇಕು, ಮತ್ತು ನಾವು ಹಾಗಿರ್ಬೇಕು ಎಂಬಂತಹ ವಿಚಾರ ಇಲ್ಲಿ ನಮ್ಮ ಕಣ್ಣ ಮುಂದೆ ದೇವ್ರು ಇಟ್ಟಿದ್ದಾನೆ. ಅದೇನಂತಂದ್ರೆ, ವೆನ್ ವಿ ಆರ್ ಅವೈಲೇಬಲ್, ಪೇತ್ರನು ಲಭ್ಯನಾಗಿದ್ದ. ಹಿ ವಾಸ್ ಅವೈಲೇಬಲ್ ಫಾರ್ ಗಾಡ್ಸ್ ವರ್ಕ್, ದಟ್ಸ್ ವೈ ಗಾಡ್ ಯೂಸ್ಡ್ ಹಿಮ್ ಎಂಬುದಾಗಿ ನಮಗ ಇಲ್ಲಿ ಕಂಡು ಬರ್ತದೆ.
Let us be always available to the Lord for the work that he wants us to do. ದೇವರು ನಮಗೆ ಯಾವುದೇ ಕಾರ್ಯವನ್ನ ಕೊಡ್ತಾನೆ, ಅವಾಗ ನಾವು ಆತನಿಗೆ ಲಭ್ಯವಾಗಿರೋಣ. ನಾವು ಕಾರಣ ಕೊಡೋದು ಬೇಡ. ಸ್ವಾಮಿ ನಾನು ಆ ಕೆಲಸ ಮಾಡ್ಬೇಕು, ಇದನ್ನ ಮಾಡ್ಬೇಕು, ಅಲ್ಲಿ ಹೋಗ್ಬೇಕು, ಇಲ್ಲಿದೆ ಆದಿದೆ ಅಂತ ಹೇಳಿ ನಾವು ಹೇಳೋದ್ಕಿಂತ ಆತನು ಕೊಡುವಂತಹ ಕೆಲಸವನ್ನ ಸ್ವಾಮಿ ನಾನು ಮಾಡ್ತೇನೆ ಎಂಬುದಾಗಿ ನಾವು ಲಭ್ಯರಾಗಿ ಅವೈಲೇಬಲ್ ಆಗಿ ಇರುವಾಗ ಏನಾಗ್ತದ ಅಂತಂದ್ರೆ ದೇವರು ನಮ್ಮನ್ನು ಉಪಯೋಗಿಸ್ಕೊಳ್ತಾನೆ. ನಾಟ್ ಬಿಕಾಸ್ ವಿ ಆರ್ ಪರ್ಫೆಕ್ಟ್, ನಾವು ಬಹಳ ಜಾಣರು, ಬಹಳ ಶಕ್ತಿವಂತರು, ಬಹಳಷ್ಟು ಬುದ್ಧಿವಂತರು ಅಂತ ಹೇಳಿ ದೇವರು ನಮ್ಮನ್ನ ಯೂಸ್ ಮಾಡ್ತೇನೆ ಅಂತ ತಿಳ್ಕೊಳ್ಬೇಡ್ರಿ. God can use anybody. God can use anybody. ಯಾರನ್ನೂ ದೇವರು ಉಪಯೋಗಿಸ್ ಮಾಡ್ಲಿಕ್ಕೆ ಸಾಧ್ಯ. ದೇವ್ರ ವಾಕ್ಯದಲ್ಲಿ ಬಹಳಷ್ಟು ಉದಾಹರಣೆಗಳಿವೆ, ನೀವೇ ವಿಚಾರ ಮಾಡ್ರಿ. ಸಮಯ ಇಲ್ಲದ ಕಾರಣ ನಾನು ಮುಂದೆ ಹೋಗ್ತೇನೆ. ಹೀಗೆ ಆತನು ಲಭ್ಯವಾದ ಕಾರಣ ದೇವರವನನ್ನ ಉಪಯೋಗಿಸ್ಕೊಂಡ. ಈ ಪಾಠ ನಾವು ನೆನಪಿನಲ್ಲಿ ಇಟ್ಕೊಂಡು ಲೆಟ್ಸ್ ಬಿ ಅವೈಲೇಬಲ್ ಟು ದ ಲಾರ್ಡ್. ಮುಂದೇನಾಯ್ತು ಅಂತಂದ್ರೆ 15ನೇ ವಚನಕ್ಕೆ ನಾವು ಅಲ್ಲಿ ಬರುವಾಗ ಅಲ್ಲಿ ಏನಾಗ್ತದೆ ನೋಡ್ರಿ. ದೇವರು ಶುದ್ಧ ಮಾಡಿದ್ದನ್ನು ನೀನು ಹೊಲೆ ಎನ್ನಬೇಡವೆಂದು ತಿರುಗಿ 2ನೇ ಸಾರಿ ದೇವರು ಹೇಳಿದನು. ಸೊ ಗಾಡ್ ಸ್ಪೀಕ್ಸ್ ಟು ಪೀಟರ್ ಅಂಡ್ ಕ್ಲಾರಿಫೈಸ್ ಹಿಸ್ ಡೌಟ್ ಆರ್ ಹಿಸ್ ಅಂಡರ್ಸ್ಟ್ಯಾಂಡಿಂಗ್. ಅವನೇನ್ ತಿಳ್ಕೊಂಡಿದ್ದ? ನಾನು ಯಹೂದ್ಯ ಶುದ್ಧ, ಆದ ಕಾರಣ ಅನ್ಯರು ಅಂತಂದ್ರೆ ಅಶುದ್ಧರು. ಇಲ್ಲಿ ಬಂತು ನೋಡ್ರಿ ಪಾಯಿಂಟ್. ಈ ವಿಷಯವನ್ನ ನೆನಪಿಟ್ಕೊಳ್ಬೇಕು. ಯಹೂದ್ರಂತಂದ್ರೆ ಶುದ್ಧರು, ಅನ್ಯರು ಅಂತಂದ್ರೆ ಅಂದ್ರೆ ಯಹೂದೇತರರು ಅನ್ರಿ. ಯಹೂದ್ಯರೇತರರು ಅಂತಂದ್ರೆ ಯಹೂದ್ಯರಲ್ಲದವರು, ಬೇರೆ ಜನರು. ಅವ್ರೇನಾಗಿದ್ದಾರೆ ಅಂತಂದ್ರೆ ಅಶುದ್ಧರು. ದೇ ಆರ್ ಆಲ್ ಅನ್ಕ್ಲೀನ್ ಪೀಪಲ್. ಆದ ಕಾರಣ ನಾನು ಅವರೊಂದಿಗೆ ಹೇಗೆ ಕೂಡಿ ಇರ್ಲಿಕ್ಕೆ ಆಗ್ತದೆ? ಐ ವಿಲ್ ಬಿ ಅವೇ ಫ್ರಮ್ ದೆಮ್, ಐ ವಿಲ್ ಬಿ ಸಪರೇಟ್ ಫ್ರಮ್ ದೆಮ್ ಎಂಬಂತ ಒಂದು ವಿಚಾರ ಪೇತ್ರನ ಮನಸ್ಸಿನಲ್ಲಿ ಅಥವಾ ಅವನ ಯೋಚನೆಯಲ್ಲಿ, ತಲೆಯಲ್ಲಿ ಇತ್ತು. ಆದ ಕಾರಣ ದೇವರು ಅವನಿಗೆ ಹೇಳ್ತಾನೆ, ಏನು? ದೇವರು ಶುದ್ಧ ಮಾಡಿದ್ದನ್ನು ನೀನು ಹೊಲೆ ಅನ್ನಬೇಡ. ದೇವರು ಹೇಳ್ತಾನೆ, ಸ್ಪಷ್ಟವಾದ ರೀತಿಯಲ್ಲಿ ದೇವರು ಅವನಿಗೆ ವಿಚಾರ ಕೊಡ್ತಾನೆ ನೋಡ್ರಿ. ಅದೇನಂತಂದ್ರೆ ದೇವರು ಹೇಳ್ತಾನೆ, ಯಾವ ರೀತಿಯಾಗಿ ದೇವರು ಅನ್ಯರನ್ನ ಅಶುದ್ಧರು, ಹೊರಗಿನವರು ಅಥವಾ ವಿದೇಶಿಯರು ಅಥವಾ ಪರಕೀಯರು ಎಂಬಂಥ ವಿಚಾರ ನಿನ್ನ ಮನಸ್ಸಿನಲ್ಲಿದ್ರೆ ಅದನ್ನು ತೆಗೆದು ಹಾಕು. ಯಾಕಂದ್ರೆ ನಾನೇನ್ ಮಾಡ್ತೇನೆ ಅಂತಂದ್ರೆ ದೇವರು ಈ ಅನ್ಯರಿಗಾಗಿಯೂ ಸಹ ಒಂದು ಮಾರ್ಗವನ್ನ ತೆರೀತೇನೆ ಅಂತ ಹೇಳ್ತಾನೆ. ಐ ವಿಲ್ ಓಪನ್ ದ ಡೋರ್ ಫಾರ್ ದ ಜೆಂಟೈಲ್ಸ್ ಆಲ್ಸೋ ಟು ಎಂಟರ್ ಎಂಬುದಾಗಿ. ಯಹೂದ್ಯರು ಕೂಡ, ಅನ್ಯ ಜನರೂ ಸಹ ಪರಲೋಕ ರಾಜ್ಯಕ್ಕೆ ಬರ್ಬೇಕಾದ್ರೆ ಅವರು ಯೇಸು ಸ್ವಾಮಿಯನ್ನ ನಂಬಬೇಕು. ಆದ ಕಾರಣ ಅವ್ರಿಗೂ ಸಹ ನಾನು ಆ ಮಾರ್ಗವನ್ನ ತೆಗಿತೇನೆ ಅಂತ ಹೇಳಿ ದೇವರು ಮಾರ್ಗವನ್ನ ತೆರೆಯುತ್ತಾನೆ. ಯಹೂದ್ಯರಿಗೂ ಕೊಟ್ಟಂತಹ ಪವಿತ್ರಾತ್ಮವನ್ನ ಅವರೂ ಸಹ ಹೊಂದಲಿಕ್ಕಿದ್ದಾರೆ. ನಿಮ್ಮೆಲ್ಲರಿಗೂ ಗೊತ್ತಿದೆ 2ನೇ ಅಧ್ಯಾಯದಲ್ಲಿ ಏನಾಯ್ತು ಅಂತ ಹೇಳಿ. ದೇವರು ಯಹೂದ್ಯರ ಮೇಲೆ ಪವಿತ್ರಾತ್ಮನ ಸುರಿಮಳೆಯನ್ನು ಮಾಡಿದ ಕಾರಣ 3,000 ಜನರು ರಕ್ಷಣೆ ಹೊಂದಿ ದೀಕ್ಷಾಸ್ನಾನ ಮಾಡಿಕೊಂಡು ಸಭೆಗೆ ಸೇರಿದ್ರು ಅಂತ ಹೇಳಿ ಅಲ್ಲಿ ಗೊತ್ತದೆ ಆದಂತ ವಿಷಯ. ಈ ಹೊತ್ತು ದೇವರು ಹೇಳ್ತಾ ಇದ್ದಾನೆ, ನಾನು ಅನ್ಯರ ಮೇಲೆಯೂ ಸಹ ಈ ಪವಿತ್ರಾತ್ಮನನ್ನ ನಾನು ಅನುಗ್ರಹಿಸ್ತೇನೆ, ನಂಬಿಕೆಯನ್ನ ಅವ್ರಿಗೂ ಸಹ ನಾನು ಕೊಡ್ತೇನೆ. ಆಗ ಏನಾಗ್ತದೆ ಅಂತಂದ್ರೆ ಅವರು ಸಹ ಅನ್ಯೋನ್ಯತೆಯಲ್ಲಿ ಸೇರಿಕೊಳ್ತಾರೆ ಎಂಬುದಾಗಿ. ದೇಶ, ಜಾತಿ, ಜನಾಂಗ ಎಲ್ಲಾ ಕರಿಗೆ ಹೋಗ್ತವೆ ಎಂಬುದಾಗಿ ಈ ದರ್ಶನದ ಮೂಲಕವಾಗಿ ದೇವರು ಪೇತ್ರನಿಗೆ ಸ್ಪಷ್ಟೀಕರಿಸುತ್ತಾನೆ. ಶುದ್ಧ ಅಶುದ್ಧ ಎನ್ನುವಂತಹದ್ದು ಇಲ್ಲ. ನಾನು ಶುದ್ಧ ಮಾಡಿದ್ದೇನೆ. ನಾನು ಅನ್ಯರಿಗೆ ಅಂದ್ರೆ ಯಹೂದ್ಯರಲ್ಲದವರಿಗೆ ಮಾರ್ಗ ತೆಗೆದಿದ್ದೇನೆ. ಅವರೂ ಸಹ ದೇವರ ರಾಜ್ಯಕ್ಕೆ ಬಾಧ್ಯರಾಗ್ತಾರೆ. ಯೇಸು ಸ್ವಾಮಿಯನ್ನ ನಂಬುವುದರ ಮೂಲಕ, ಪವಿತ್ರಾತ್ಮನ ವರವನ್ನ ಹೊಂದಿಕೊಳ್ಳೋದ್ರ ಮೂಲಕ. ಅಂದ್ರೆ ಯೇಸು ಸ್ವಾಮಿಯ ನಂಬುವಾಗ ಪವಿತ್ರಾತ್ಮನವರಿಗೆ ಕೊಡಲ್ಪಡ್ತಾನೆ. ಆಗ ಅವರು ಸಹ ಈ ಒಂದು ಬಾಧ್ಯತೆಗೆ ಪಾತ್ರರಾಗ್ತಾರೆ ಅಥವಾ ಹೊಂದಿಕೊಳ್ತಾರೆ ಎಂಬಂತ ವಿಚಾರವನ್ನ ದೇವರು ಪೇತ್ರನಿಗೆ ಅಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇರುವಂತಹ ವಿಚಾರವನ್ನ ನಾವು ಇಲ್ಲಿ ಕಂಡುಕೊಳ್ತೇವೆ. ಈ ರೀತಿಯಾಗಿ ದೇವರು ಅವನಿಗೆ ಸ್ಪಷ್ಟೀಕರಿಸ್ತಾನೆ. ಏನಂತ ಹೇಳಿ, ದೇವರು ಶುದ್ಧ ಮಾಡಿದ್ದನ್ನ ನೀನು ಅಶುದ್ಧ ಅಂತ ಅನ್ಬೇಡ. ನೋಡ್ರಿ, ಆಗೇನಾಯ್ತು?
ಮೂರನೇ ಸಾರಿ ತಿರುಗಿ ಆಯ್ತಿದ್ ಈ ಮಾತು. ಏನಂತ ಹೇಳಿ ಎರಡನೇ ಸಲ ದೇವ್ರು ಹೇಳ್ದ, ದೇವ್ರು ಶುದ್ಧ ಮಾಡಿದ್ದಾನೆ, ನೀನು ಒಲೆಯನ್ ಬೇಡ. ಹೀಗೆ 3 ಸಾರಿ ಆಯ್ತು ಅಂದ್ರೆ 3ನೇ ಸಾರಿಯೂ ಸಹ ದೇವರು ಅದನ್ನ ಹೇಳ್ದ. 3 times God speaks the same message. That means it is very very important. ನಾವು ಎಷ್ಟೋ ಸಲ ರಿಪೀಟ್ ಮಾಡ್ತಿರ್ತೇವಲ್ಲ, ನೋಡ್ಪಾ ನೀವು ಹೋಗ್ಬೇಕಾದ್ರೆ, ಪರೀಕ್ಷೆಗೆ ಹೋಗ್ಬೇಕಾದ್ರೆ ನೀವು ಹೀಗೆ ಮಾಡ್ರಿ, ಹೀಗೀಗ್ ಮಾಡ್ರಿ, ಹೀಗೀಗ್ ಮಾಡ್ರಿ. ಎಷ್ಟೋ ಸಲ ನಮ್ಗೆ ಸಮಾಧಾನ ಆಗುದು ಮತ್ತೆ ಹೇಳ್ತೇವೆ, ಹೀಗ್ ಮಾಡ್ರಿ, ಹೀಗ್ ಮಾಡ್ರಿ, ಹೀಗ್ ಮಾಡ್ರಿ. ಬೈ ವಿ ಎಂಫಸೈಸ್ ಇಟ್, ನಾವು ಒತ್ತು ಕೊಟ್ಟು ಹೇಳ್ತೇವೆ, ಸೊ ದಟ್ ದೇ ವಿಲ್ ರಿಮೆಂಬರ್ ಇಟ್. ಅದನ್ನ ಅವ್ರು ತಿಳ್ಕೊಳ್ಳಿ, ಮರಿಬಾರ್ದು, ಅದನ್ನ ಹಾಗೆ ಮಾಡಿದ್ರೆ ಅವ್ರಿಗೆ ಒಳ್ಳೇದಾಗ್ತದೆ ಎನ್ನುವಂತ ಒಂದು ದೃಷ್ಟಿಯಿಂದ ನಾವು ಅವ್ರಿಗೆ ತಿಳಿಸ್ಕೊಡ್ತೇವೆ. ಈ ರೀತಿಯಾಗಿ ದೇವರು ಅವನಿಗೆ 3 ಸಾರಿ ಈ ಮಾತನ್ನ ಹೇಳಿ ಅದನ್ನ ಆತನು ಕನ್ಫರ್ಮೇಶನ್ ಕೊಡ್ತಾನೆ. ಕನ್ಫರ್ಮೇಶನ್ ದೇವರು ಪೇತ್ರನಿಗೆ ಕೊಟ್ಟನು ಎಂಬುದಾಗಿ ಅಲ್ಲಿ ನಮಗ ಕಂಡು ಬರ್ತದೆ. ಆಗ ಏನಾಗ್ತದೆ ಅಂತ ನೋಡ್ರಿ, ಅಂದ್ರೆ ದರ್ಶನ ಮುಗೀತೀಗ. ಆಮೇಲೆ ಆ ಜೋಳಿಗೆ ಏನಾಯ್ತು, ತಿರುಗಿ ಆದ ಕೂಡಲೇ ಆ ವಸ್ತುವು ಅಂದ್ರೆ ಆ ಜೋಳಿಗೆ ಆಕಾಶದೊಳಗೆ ಸೇರಿಕೊಂಡಿತ್ತು ಅಂತ ಹೇಳಿ ಇಲ್ಲಿ ನಮಗ 16ನೇ ವಚನದ ಕೊನೆಯ ಭಾಗ ನಮಗೆ ತಿಳಿಸ್ತದೆ. ಸೊ ಜೋಳಿಗೆ ಕೆಲಸ ಏನಿತ್ತು, ಇಷ್ಟೇ. ಏನಂತ ಹೇಳಿ, ಶುದ್ಧ ಅಶುದ್ಧ ಎನ್ನುವಂಥದ್ದಿಲ್ಲ. ದೇವರು ಶುದ್ಧ ಮಾಡಿದ್ದಾನೆ, ಅದನ್ನ ನಾವು ಶುದ್ಧ ಅನ್ಬಾರ್ದು ಅಂತ ಹೇಳಿ ಅದನ್ನ ದೇವರು ಪೇತ್ರನಿಗೆ ಕಲಿಸಿಕೊಟ್ಟಂತಹ ಒಂದು ಪಾಠ ಆಗಿತ್ತು. ಮತ್ತು ಪೇತ್ರನು ಸಹ ಅದನ್ನ ಸ್ವೀಕಾರ ಮಾಡಿದ ಅಂತ ಹೇಳಿ ನಮಗೆ ಗೊತ್ತಾಗ್ತದೆ. ನೋಡ್ರಿ, ಓಕೆ, ಮುಂದೆ 17ನೇ ವಚನಕ್ಕೆ ಬರುವಾಗ, ಪೇತ್ರನು ತನಗಾದ ದರ್ಶನವು ಏನಾಗಿರಬಹುದು ಎಂದು ತನ್ನಲ್ಲಿ ಕಳವಳ ಪಡುತ್ತಿರುವಾಗ, ಸ್ಟಿಲ್ ಹಿ ಇಸ್ ವರೀಡ್, ಕಳವಳ ಆಗ್ತಾ ಇದೆ ಅವನಿಗೆ. ಏನಂತ ಹೇಳಿ, ಇದೇನಿದೆಲ್ಲ, ಹೀಗೆ ಎಲ್ಲ ಜೋಳಿಗೆ, ಪಶು ಪಕ್ಷಿ, ಕ್ರಿಮಿಕೀಟ ಎಲ್ಲ ನಾನು ನೋಡ್ದು, ಏನಿದೆಲ್ಲ, ದೇವರು 3 ಸಾಲ ನನ್ ಕೂಡ ಹೀಗೆ ಮಾತಾಡ್ದ ಅಂತ ಹೇಳಿ ಅನೇಕ ವಿಚಾರಗಳಲ್ಲಿ ಆತನು ಮುಳುಗಿರುವಾಗ ಏನಾಯ್ತು ಅಂತಂದ್ರೆ, ಪೇತ್ರನು ತನಗಾದ ದರ್ಶನ ಏನಾಗಿರಬಹುದು ಎಂದು ತನ್ನಲ್ಲಿ ಕಳವಳ ಪಡುತ್ತಿರುವಾಗ 17ನೇ ವಚನ, ಕೊರ್ನೇಲ್ಯನು ಕಳಿಸಿದಂತಹ ಮನುಷ್ಯರು ಸಿಮೋನನ ಮನೆಯಲ್ಲಿ ಮನೆ ಯಾವುದು ಎಂದು ಕೇಳಿಕೊಂಡು ಬಂದು ಆ ಮನೆಯ ಬಾಗಿಲಲ್ಲಿ ನಿಂತು, ಪೇತ್ರನೆನಿಸಿಕೊಳ್ಳುವ ಸಿಮೋನನ್ನು ಇಲ್ಲಿ ಇಳಿಕೊಂಡಿದ್ದಾನೋ ಎಂದು ಕೂಗಿ ಕೇಳಿದರು. ನೋಡ್ರಿ, ದೇವ್ರ ವಾಕ್ಯ ಎಷ್ಟು ಸ್ಪಷ್ಟವಾಗಿ ನಮ್ಮ ಮುಂದೆ ಇಡಲ್ಪಟ್ಟಿದೆ. ದೇ ಆರ್ ಶೌಟಿಂಗ್, ಕೂಗಿದ್ರಂತವ್ರು. ಯಾಕಂದ್ರೆ ದಟ್ ಶುಡ್ ಬಿ ಹರ್ಡ್ ಬೈ ಪೀಟರ್, ವಾಸ್ ಆನ್ ದ ಫಸ್ಟ್ ಫ್ಲೋರ್. ಪೇತ್ರ ಮೊದಲೇ ಮಾಳಿಗೆಯ ಮೇಲಿದ್ದ, ನಿಮ್ಗೆ ಗೊತ್ತಿರುವಂತೆ. ಆದ ಕಾರಣ ಅವನಿಗೂ ಸಹ ಕೇಳಲಿ, ಅವನು ಇವ್ರು ಕರೆದದ್ದು ಅಂತ ಹೇಳಿ ದೇವರು ಇಲ್ಲಿ ನಮಗ ಸ್ಪಷ್ಟವಾದಂತಹ ರೀತಿಯಲ್ಲಿ ಅದನ್ನು ತಿಳಿಸ್ತಾ ಇದ್ದಾನೆ. ಯಾಕಂದ್ರೆ ಅವನು ಕಳವಳ ಪಡ್ತಾ ಇದ್ದಾನೆ, ಅವನು ಬಹಳ ಒಂದು ಗಲಿಬಿಲಿ ಇದ್ದಾನೆ, ಅವನಿಗೆ ಸಮಾಧಾನ ಆಗ್ತಾ ಇಲ್ಲ, ಇದೇನು ಇದೆಲ್ಲ ಅಂತ ಹೇಳಿ. ಅವಾಗ ದೇವರು ಅವನಿಗೂ ಏನಂತ ಕೇಳಿಸ್ಲಿ ಅಂತ ಹೇಳಿ ಅವರು ಕೂಗಿಕೊಂಡ್ರು, ಪೇತ್ರ ಎಲ್ಲಿದ್ದಾನೆ, ಸೀಮೋನ್ ನೆನೆಸ್ಕೊಳ್ಳೋ ಪೇತ್ರನ್ ಎಲ್ಲಿದ್ದಾನೆ ಅಂತ ಹೇಳಿ ಅವ್ರು ಕೂಗಿಕೊಂಡ್ರು ಅಂತ ಹೇಳಿ ನೋಡುವಾಗ, ಆಮೇಲೆ ಏನಾಯ್ತು ನೋಡ್ರಲ್ಲಿ, ಪೇತ್ರ ನೆನೆಸ್ಕೊಳ್ಳೋ ಸಿಮೋನ್ ಇಲ್ಲಿ ಇಟ್ಕೊಂಡಿದ್ದಾನೆ ಎಂದು ಕೂಗಿ ಕೇಳಿದರು. ಪೇತ್ರನು ಈ ದರ್ಶನದ ವಿಷಯದಲ್ಲಿ ಆಲೋಚನೆ ಮಾಡುತ್ತಿರುವಲ್ಲಿ ದೇವರಾತ್ಮನವನಿಗೆ, ಇಗೋ, ಇಬ್ಬರು ಮನುಷ್ಯರು ನಿನ್ನನ್ನು ವಿಚಾರಿಸುತ್ತಾರೆ, ನೀನೆದ್ದು ಕೆಳಗಿಳಿದು ಏನೂ ಸಂಶಯ ಪಡದೆ ಅವರ ಜೊತೆಯಲ್ಲಿ ಹೋಗು, ನಾನೇ ಅವರನ್ನ ಕಳಿಸಿದ್ದೇನೆ ಎಂದು ಹೇಳಿದನು. ಸೊ ಇಮಿಡಿಯೇಟ್ಲಿ ಗಾಡ್ ಕ್ಲಾರಿಫೈಸ್ ಇಟ್. ದರ್ಶನ ಕೊಟ್ಟ ಮೇಲೆ, ದರ್ಶನದ ವಿಷಯವನ್ನ ಹೇಳಿದ ಮೇಲೆ, ದೇವರು ನೆಕ್ಸ್ಟ್ ಆಜ್ಞೆ ಅವನಿಗೆ ಕೊಟ್ಟದ್ದು ಏನಂತಂದ್ರೆ, ಕರೆಯಲಿಕ್ಕೆ ಬಂದಂತಹ ಆ 3 ಜನರು ಕೂಡ ನೀನು ಹೊರಟು ಹೋಗು ಎಂಬುದಾಗಿ ದೇವರು ಅವನಿಗೆ ಆಜ್ಞೆಯನ್ನು ಸಹ ದಯಪಾಲಿಸಿದನು. ಹೇಳಿದನು, ನಾನು ಗಾಡ್ ಪ್ರಿಪೇರ್ಡ್ ಹಿಮ್ ಅಂಡ್ ಗಾಡ್ ಯೂಸಸ್ ಹಿಮ್. ಹೀಗೆ ದೇವ್ರು ಹೇಳ್ಬಿಟ್ಟ ಅವನಿಗೆ ಸ್ಪಷ್ಟವಾಗಿ, ನೀನ್ ಬಿಟ್ಬಿಡು ಇದನ್ನ, ಗಲಿಬಿಲಿಯನ್ನ, ಕಳವಳವನ್ನು ಬಿಟ್ಬಿಡು, ಹೋಗು ಕೆಳಗಡೆ, ಅಲ್ಲಿ 3 ಜನ ಕಾಯ್ತಾ ಇದ್ದಾರೆ, ಅವ್ರು ನಿನ್ನ ಕರೀತಾರೆ, ಸಂಶಯ ಪಡಬೇಡ, ಏನೂ ಸಂಶಯ ಪಡಬೇಡ, ಅವ್ರ ಜೊತೆಯಲ್ಲಿ ಹೋಗು ಅಂತ ಹೇಳಿಬಿಟ್ಟ ದೇವರು. ನೋಡ್ರಿ, ಎಷ್ಟು ಸ್ಪಷ್ಟವಾಗಿ ದೇವರವನು ಕೂಡ ಮಾತಾಡ್ತಾ ಇದ್ದಾನೆ. ನಾನೇ ಅವರನ್ನು ಕಳಿಸಿದ್ದೇನೆ. ನೋಡ್ರಿ, ಮತ್ತೇನ್ ಬೇಕು, ನಾನೇ ಕಳಿಸಿದ್ದೇನೆ ಅವ್ರನ್ನ, ನೀನೇನ್ ಮಾಡು, ಸೀದಾ ಹೋಗು, ಅವ್ರು ಕೂಡ ಅಲ್ಲಿ ಏನ್ ಮಾಡ್ಬೇಕು ನಾನು ಹೇಳ್ತೇನೆ ನಿಮ್ಗ ಅಂತ ಹೇಳಿ. ಈಗೋ ನೀವು ವಿಚಾರಿಸುವವರು ನಾನೇ ಅಂತ ಹೇಳಿ ಪೇತ್ರ ಕೆಳಗಿಳಿದು ಮನುಷ್ಯರ ಬಳಿಗೆ ಬಂದು ಹೇಳ್ತಾನೆ, ನೀವು ಬಂದ ಕಾರಣವೇನು ಎಂದು ಕೇಳ್ತಾನೆ. ಸಿ ಈಸ್ ಆಸ್ಕಿಂಗ್ ದೆಮ್. ಅಂದ್ರೆ ದೇವರು ಅಷ್ಟು ಹೇಳಿದ್ಮೇಲೆ ನಾವು ಹಿ ಈಸ್ ಡೂಯಿಂಗ್ ಹಿಸ್ ಪಾರ್ಟ್. ಆ ಜನರ ಬಗ್ಗೆ ಸ್ವಲ್ಪ ತಿಳುವಳಿಕೆಯನ್ನ ಮಾಡ್ಕೊಳ್ಬೇಕು ಅಥವಾ ತಿಳ್ಕೊಳ್ಬೇಕು ಎನ್ನುವಂತಹ ದೃಷ್ಟಿಯಿಂದ ಅವನು ಕೇಳ್ತಾ ಇದ್ದಾನೆ. ಏನಂತ ಹೇಳಿ, ನೀವು ಕೆಳಗಿಳಿದು ಬಂದು ಮನುಷ್ಯರ ಬಳಿಗೆ ಬಂದು, ಇಗೋ, ನೀವು ವಿಚಾರಿಸ್ತಿರುವ ಸಿಮೋನ್ ಪೇತ್ರ ನಾನೇ, ನೀವು ಬಂದ ಕಾರಣವೇನು ಎಂದು ಅವರನ್ನು ಕೇಳಲು ಅವರ ಬಗ್ಗೆ ಎಲ್ಲ ಡೀಟೇಲ್ಸ್ ಹೇಳ್ತಾರೆ. ಕೊರ್ನೇಲ್ಯನ ಬಗ್ಗೆ ಹೇಳ್ತಾರೆ. ಕೊರ್ನೇಲ್ ಏನಾಗಿದ್ದ,
ಕೊರ್ನೇಲ್ ಎಂಬಂತ ಒಬ್ಬ ಶತಾಧಿಪತಿ, ಅವನು ನೀತಿವಂತ, ದೇವರಿಗೆ ಭಯಪಡುವ, ಯೆಹೂದ ಜನರಲ್ಲಿಗೆ ಒಳ್ಳೆ ಹೆಸರು ಹೊಂದಿದವನಾಗಿದ್ದಾನೆ. ನಿನ್ನನ್ನು ತನ್ನ ಮನೆಗೆ ಕಳಿಸಿಕೊಂಡು ಬರಬೇಕೆಂದು, ನಿನ್ನಿಂದ ಬೋಧನೆಯನ್ನು ಕೇಳಬೇಕೆಂದು ದೇವದೂತರ ಮುಖಾಂತರವಾಗಿ ಅಪ್ಪಣೆ ಹೊಂದಿದನು ಎಂದು ಹೇಳಿದರು ಎಂಬುದಾಗಿ ನಮಗ 22ನೇ ವಚನದ ಕೊನೆಯ ಭಾಗದಲ್ಲಿ ಸ್ಪಷ್ಟವಾಗಿ ಅದನ್ನ ಕಾಣ್ತೇವೆ. ನೋಡ್ರಿ, ದೇವರ ಮಾರ್ಗಗಳು ಎಷ್ಟು ಅದ್ಭುತ ನೋಡ್ರಿ. ದರ್ಶನ ಆಯ್ತು, ಆಮೇಲೆ ದೇವರ ವಾಣಿ ಕೊಟ್ಟ, ಆಮೇಲೆ ದೇವರು ಇನ್ಸ್ಟ್ರಕ್ಷನ್ಸ್ ಕೊಟ್ಟ, ಆಮೇಲೆ ಕೆಳಗೆ ಬಂದ ಮೇಲೆ ಅಲ್ಲಿ ದೇವರು ಹೇಳಿದಂತಹ ರೀತಿಯಲ್ಲಿ ಕೆಲಸಗಳಾಗ್ತಾ ಇವೆ. ಆಗ ಅವರು ಸಹ ಅದಕ್ಕೆ ಉತ್ತರ ಸಹ ಅವನಿಗೆ ಕೊಟ್ಟ ಮೇಲೆ ಅವ್ರು ಹೇಳಿದ್ರು ಏನೇನೆಲ್ಲ ಕೊರ್ನೇಲಿ ಏನೇನು ಹೇಳ್ದೆ ಎಲ್ಲ ಅವನು ಹೇಳಿದಾಗ ಅವನೇನ್ ಮಾಡ್ದ ಅಂತ ಹೇಳಿ ನಾವು ಸ್ವಲ್ಪ ನೋಡಿ ಮುಗಿಸೋಣ. ಪೇತ್ರನು ಇದನ್ನು ಕೇಳಿ, ನೋಡ್ರಿ, ದೇವದೂತರ ಮುಖಾಂತರವಾಗಿ ಅಪ್ಪಣೆ ಹೊಂದಿದವನು ಯಾರು? ಕೊರ್ನೇಲ್ಯನಿಗೆ ಇದೆಲ್ಲ ಆಯ್ತು ಅಂತ ಹೇಳಿ ಅವ್ರು ಹೇಳಿದ್ರು. ನಾ ಹೇಳಿದಲ್ಲ, ನಿಮ್ ದೇವ ಭಕ್ತರನ್ನು ಕಳಿಸ್ಕೊಟ್ಟಿದ್ದ ಅವನು. ಯಾಕಂದ್ರೆ ಹಿ ವಾಸ್ ಐ ಥಿಂಕ್ ದ ಸ್ಪೋಕ್ಸ್ ಪರ್ಸನ್. ಅವನು ಮಾತಾಡುವಂತಹ ಒಬ್ಬ ವ್ಯಕ್ತಿ ಆಗಿದ್ದ, ಅಂದ್ರೆ ಸಂದೇಶ ಕೊಡುವಂತಹ ಒಬ್ಬ ಸಂದೇಶಗಾರ ಆಗಿದ್ದ ಅಂತ ಹೇಳಿ ಅವನ ಬಗ್ಗೆ ನಾವು ಹೇಳ್ಬೋದು. ಈ ರೀತಿಯಾಗಿ ಸ್ಪೋಕ್ಸ್ ಪರ್ಸನ್ ಅಲ್ಲಿ ಏನು ಹೇಳ್ದ ಅಂತಂದ್ರೆ, ದೇವದೂತರ ಮುಖಾಂತರವಾಗಿ ಸಂದೇಶವನ್ನ ಹೊಂದಿದಂತಹ ಕೊರ್ನೇಲ್ಯ ನಮ್ಮನ್ನು ಕಳಿಸಿದ್ದಾನೆ ಮತ್ತು ನಿಮ್ ಬಳಿಗೆ ಬಂದಿದ್ದೇವೆ ಮತ್ತು ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ ನಾವು ಅಂತ ಹೇಳಿ ಹೇಳುವಾಗ ಪೇತ್ರನು ಏನ್ ಮಾಡ್ತಾನೆ ನೋಡ್ರಿ. ಪೇತ್ರನು ಇದನ್ನು ಕೇಳಿ ಅವರನ್ನ ಒಳಕ್ಕೆ ಕರೆದು ಉಪಚರಿಸಿದನು. ಸೊ ಅಗೇನ್ ಎ ಬ್ಯೂಟಿಫುಲ್ ಥಿಂಗ್ ಇಸ್ ಫೌಂಡ್ ಹಿಯರ್. ಅಲ್ಲಿ ದೇವರು ಅವನಿಗೆ ಎಲ್ಲಾ ವಿಷಯಗಳನ್ನ ಕ್ಲಾರಿಫೈ ಮಾಡಿದ ಮೇಲೆ, ಈಗ ಮೇಲೆ ಮಾಳಿಗೆಯಲ್ಲಿದ್ದಾಗ ಅವನು ಕಳವಳ ಪಡ್ತಾ ಇದ್ದ, ಆದ್ರೆ ಈಗ ಕೆಳಗೆ ಬಂದ ಮೇಲೆ ಅವನ್ ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ ಉಪಚಾರ ಮಾಡ್ತಾ ಇದ್ದಾನೆ. He is accepting them. They were non-Jews. They were ಅನ್ಯರಾಗಿದ್ರು. ದೇವರು ಅವರನ್ನ ಇವ್ರ ಬಳಿಗೆ ಕರ್ಕೊಂಡು ಬರುವಾಗ ಈಗ ಅವನಿಗೆ ಗೊತ್ತಾಯ್ತು ಏನಂತ ಹೇಳಿ, ದೇವರು ಶುದ್ಧ ಮಾಡಿದ್ದನ್ನ ನಾನು ಅಶುದ್ಧ ಅನ್ನಬಾರದು. ಅಯೋಧ್ಯರು ಮತ್ತು ಅನ್ಯರ ನಡುವೆ ಇದ್ದಂತ ಅಡ್ಡಗೋಡೆಯನ್ನ ದೇವರು ತೆಗೆದು ಬಿಟ್ಟಿದ್ದಾನೆ. ಅವ್ರ ಮಧ್ಯದಲ್ಲಿ ಯಾವ ವ್ಯತ್ಯಾಸ ಇಲ್ಲ. ಈಗ ಅವರಿಗೆ ನಂಬಿಕೆಯನ್ನು ಕೊಟ್ಟಿದ್ದಾನೆ. ಆಮೇಲೆ ನಂಬಿದ ಮೇಲೆ ಪವಿತ್ರ ಆತ್ಮನು ಅವರಿಗೆ ದಯಪಾಲಿಸ್ತಾನ ರಕ್ಷಣೆ ಹೊಂದಿದ ಮೇಲೆ. ಇದಕ್ಕಿಂತ ಹೆಚ್ಚಿಂದ ಏನು ಬೇಕು ಎನ್ನುವಂತಹ ಒಂದು ವಿಚಾರ ಅಥವಾ ಈ ಒಂದು ಬೋಧನೆ ಅಥವಾ ಸತ್ಯತೆ, ದೇವರ ವಾಕ್ಯದಲ್ಲಿರ್ತಕ್ಕಂಥ ಸತ್ಯತೆಯನ್ನ ಪೇತ್ರನು ಕಂಡುಕೊಂಡ ಮೇಲೆ ಅವನ ಮನಸ್ಸು ಕರಗಿ ಹೋಯ್ತು. ಹಿಸ್ ಹಾರ್ಟ್ ಮೆಲ್ಟೆಡ್ ಅಂತ ಹೇಳಬಹುದು. ಮೊದಲಿಗೆ ಕಠಿಣವಾಗಿತ್ತದು, ಹೇಗೆ ಮಾಡ್ಲಿ, ಬೇಡವೇ ಬೇಡ ಅಂತ ಹೇಳ್ತಾ ಇದ್ದ. ಈಗ ಅದನ್ನು ಪೂರ್ಣವಾಗಿ ಆತನು ಒಪ್ಪಿಕೊಳ್ಳಿಕ್ಕೆ ಸಿದ್ಧನಾಗಿದ್ದಾನೆ. ಅವನು ಹೇಳ್ತಾನೆ, ಇದನ್ನೆಲ್ಲ ಕೇಳಿದ ಮೇಲೆ ಅವ್ರನ್ನ ಒಳಕ್ಕೆ ಕರೆದ. ಯಹೂದ್ಯರ ಮನೆಯಲ್ಲಿ ಈಗ ಅವರಿಗೆ ಪ್ರವೇಶ ಉಂಟಾಯಿತು ಎಂಬುದಾಗಿ ನಮಗಿಲ್ಲಿ ಕಂಡು ಬರ್ತದೆ. ಸೊ ಗಾಡ್ಸ್ ವರ್ಡ್ ಇಸ್ ಸೋ ಕ್ಲಿಯರ್ ಅಂಡ್ ನೈಸ್. ಮೊದಲಿಗೆ ಅದು ಯಹೂದ್ಯರ ಮನೆ ಆಗಿತ್ತು, ಬರೀ ಬೇರೆಯವರಿಗೆ ಅಲ್ಲಿ ಒಳಗೆ ಹೋಗ್ಲಿಕ್ಕೆ ಅವಕಾಶ ಇರಲಿಲ್ಲ. ಆದ್ರೆ ದೇವರು ಅದನ್ನ ಶುದ್ಧ ಮಾಡಿದ ಮೇಲೆ ಈಗ ಯಹೂದ್ಯರ ಮನೆಯಲ್ಲಿ ಅನ್ಯರಿಗೂ ಸಹ ಅವಕಾಶ ದೊರೆಯಿತು ಅಂತ ಹೇಳಿ ನಮಗ ಈ ಭಾಗ ತಿಳಿಸ್ತದೆ. ಆಮೇಲೆ ಏನಾಯ್ತು ಅಂತಂದ್ರೆ ಉಪಚಾರ ಸಹ ಸಿಕ್ತು ಅವ್ರಿಗೆ. Jews are giving the hospitality to these non-Jews or the Gentiles. ಅವರಿಗೆ ಒಳ್ಳೆಯ ಒಂದು ಉಪಚಾರವೂ ಸಹ ಸಿಕ್ತು ಅಂತ ಹೇಳಿ ಈ ಭಾಗದಿಂದ ನಾವು ಕಂಡುಕೊಳ್ತೇವೆ. ಹೀಗೆ ದೇವರ ಮಾತಿಗೆ ಪೇತ್ರನು ವಿಧೇಯನಾದಾಗ ಎಷ್ಟು ಆಶೀರ್ವಾದಗಳನ್ನ ಆತನು ತನ್ನ ಜೀವನದಲ್ಲಿ ಅನುಭವಿಸಿದನು ಎಂಬುದಾಗಿ ನಾವು ಇವತ್ತಿನ ಅಭ್ಯಾಸದಿಂದ ಸ್ಪಷ್ಟವಾಗಿ ಕಂಡುಕೊಂಡಿದ್ದೇವೆ. ಅನೇಕ ವಿಷಯಗಳನ್ನ ನಾವು ಕಂಡುಕೊಂಡಿದ್ದೇವೆ. ಅದಕ್ಕೆ ನಾನು ರಿಪೀಟ್ ಮಾಡೋದಿಲ್ಲ, ಸಮಯ ಆಗಿದೆ. ಆದ ಕಾರಣ ನೀವು ಇದನ್ನ ಮೆಲಕ್ ಹಾಕ್ರಿ, ಅಂದ್ರೆ ತಿರ್ಗಿ ಇದನ್ನ ಸ್ವಲ್ಪ ನೆನಪು ಮಾಡ್ಕೊಳ್ರಿ. ನೋಟ್ ಮಾಡ್ಕೊಂಡವ್ರು ಅದನ್ನ ವಿಚಾರ ಮಾಡ್ರಿ. ಆಗ ದೇವರ ವಾಕ್ಯ ಎಷ್ಟು ಸುಮಧುರವಾದಂತಹ ವಿಚಾರಗಳನ್ನ ನಮಗೆ ಕೊಡ್ತದೆ ಎಂಬುದನ್ನ ನಾವು ತಿಳ್ಕೊಂಡು ಅದನ್ನ ನಂಬದನ್ನಾಗಿ ಮಾಡಿಕೊಂಡು ನಾವು ಅದರ ಪ್ರಕಾರ ಜೀವಿಸುವಾಗ ಹೆಚ್ಚಾದಂತಹ ಆಶೀರ್ವಾದ ನಮ್ಮ ಜೀವನದಲ್ಲಿ ಅನುಭವಿಸ್ತಾ ಹೋಗ್ತೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗ್ಲಿ. ಪ್ರೈಸ್ ದಿ ಲಾರ್ಡ್.